ಕಾಸ್ ಆಫ್ ಡಿ ನಾನು ಕ್ವಶನ್ ಕೇಳ್ಬಿಟ್ಟು ಸುಮ್ಮನೆ ಇದ್ದು ನೀವೇನು ಹೇಳ್ತಾ ಇಲ್ಲ. ಕಾಸ್ ಆಫ್ ಡಿವಿಯೇಷನ್ ಅಂದ್ರೇನು? ಡಿವಿಯೇಷನ್ ಅಂದ್ರೆ ನೋಡಿ ಹೇಳ್ತೀನಿ ಮುಖ್ಯದ. ಗೊತ್ತಿಲ್ಲ, ನೀವು ಟರ್ನ್ ಅಂತೀರಲ್ಲ, ರೋಡ್ ಗೊತ್ತಕ್ರೋ ಟರ್ನಲ್ಲಿ ದಬಾರ್ ಅಂತ ಇರೋದೆ ಅಂತೀವಿ ನೋಡಿ, ಟರ್ನ್ ಅನ್ಬಾರ್ದು, ಡಿವಿಯೇಷನ್. ಸೊ ಒಂದ್ ಕಡೆ ಹೋಗ್ತಾ ಇದ್ರ ಇನ್ನೊಂದ್ ಕಡೆ ತಿರುಗಿಕೊಳ್ಳೋದು. ಈಗ ಇಲ್ಲೇನಾಗಿದೆ, ಟಾರ್ಗೆಟ್ ಇಂದ ಬೇರೆ ಕಡೆ ಹೋಗಿದೀವಲ್ವೇನ್ರ, ಹೋದ್ರ ಇಂಟ್ರೊಡಕ್ಷನ್. ಪ್ರಾಜೆಕ್ಟ್ ಕಂಟ್ರೋಲ್ ಇನ್ವಾಲ್ವ್ಸ್ ರೆಗ್ಯುಲರ್ ಕಂಪ್ಯಾರಿಸನ್ ಆಫ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಟಾರ್ಗೆಟ್ಸ್. ಓಕೆ, ಸೊ ಟಾರ್ಗೆಟ್ಗೆ ಮತ್ತೆ ನಮ್ಮ ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಮಾಡ್ತೀವಿ ಅಗೇನ್ಸ್ಟ್ ಆಗಿದ್ರೆ. ಅಂಡ್ ದೆನ್ ವಿ ಹ್ಯಾವ್ ಟು ಸರ್ಚ್ ಫಾರ್ ಕಾಸ್ ಆಫ್ ಡಿವಿಯೇಷನ್. ಕಾಸ್ ಆಫ್ ಡಿವಿಯೇಷನ್ ಅಂದ್ರೆ ದರ್ಶನ್ ಕೇಳ್ಬಿಟ್ಟು ಇದನ್ನ PMS ಅಂತ ಐತಲ್ಲ ನೋಡಕ್ಕೆ ಬಿಡು ವರ್ಷ. ಸೊ ನಿನ್ನೆಯಿಂದ ಕೇಳ್ತಾರೆ. ಹೇಳ್ಕೊಟ್ಟಿದ್ರಲ್ಲ ಮನೆ 3 ಇನ್ನೊಂದು ಇದು ಇನ್ನೊಂದು ಕೊಡ್ಬೇಕಿತ್ತಾ? ಅವ್ರಿಗೆ ಇದನ್ನ ಈಗ 3ನೇದು ಹಾಕಿದ್ದೀನಲ್ಲ, ಪ್ರಾಜೆಕ್ಟ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಅಂಡ್ ಮಾನಿಟರಿಂಗ್. ನಿಂಗೆ ಗೊತ್ತಲ್ಲ ಯಾವ್ದು ಅಂತ, 4 ಯೂನಿಟ್. ಇದನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಅನಲಿಸ್ಟ್ ಮಾಡಿ ಲಿಂಕ್ ಕಳಿಸ್ತಾರೆ. ಚರಿತ ಅವ್ರಿಗೆ ಲಿಂಕ್ ಕಳಿಸ್ಬೇಕಂತ. ದಯವಿಟ್ಟು ಇದ್ರಲ್ಲಿ ಯಾವ್ದು ಮಿಸ್ ಮಾಡ್ಬೇಡ ಅಂತ ಹೇಳೋ, ಅವ್ರು ನಂಗೆ ಹೊಡೆದೇ ಬಿಡ್ತಾರೆ. ಅದ್ಮೇಲೆ ಇವತ್ತು ಇನ್ನೊಂದಾಗುತ್ತೆ ಅದನ್ನು. ಥ್ಯಾಂಕ್ ಯು, ನಂಗೆ ಡೋರ್ ಹಾಕ್ತಪ್ಪ. ಓಕೆ, ಸೊ ಪ್ರಾಜೆಕ್ಟ್ ಕಂಟ್ರೋಲ್ ಇನ್ವಾಲ್ವ್ಸ್ ರೆಗ್ಯುಲರ್ ಕಂಪ್ಯಾರಿಸನ್ ಆಫ್, ರೆಗ್ಯುಲರ್ ಅಂತಂದ್ರೆ ಹೇಳಿ ಡೈಲಿ, ರೆಗ್ಯುಲರ್ ಅಂದ್ರೆ ಡೈಲಿ ಅಂತ, ಪೀರಿಯಾಡಿಕಲಿ ಅಂತ. ಸೊ ರೆಗ್ಯುಲರ್ ಅಂದ್ರೆ ಆವಾಗ ಮತ್ ಕಂಟಿನ್ಯೂಸ್ ಆಗಿ ಅಂತ. ಸೊ ಇವತ್ತು ಮಾಡೋದು ಇನ್ನೊಂದು ತಿಂಗಳು ಬಿಟ್ಕೊಂಡು, ಇವತ್ತೊಂದು 7 ದಿನ ಕಂಟಿನ್ಯೂಸ್ ಆಗಿ ಮಾಡೋದು, 5 ದಿನ, ಆಮೇಲೆ ಒಂದು 3 ತಿಂಗಳು ಬರೋದೇ ಇಲ್ಲ, ಆಮೇಲೆ ಒಂದ್ ಮಾಡೋ ಹಂಗಲ್ಲ. ಸೊ ರೆಗ್ಯುಲರ್ ಆಗಿ ಮಾಡ್ತಾ ಬರೋದು ನಿರಂತರವಾಗಿ. ನೆಕ್ಸ್ಟ್, ಸೊ ಸರ್ಚ್ ಫಾರ್ ದ ಕಾಸ್ ಆಫ್ ಡಿವಿಯೇಷನ್ ಅಂಡ್ ಕಮಿಟ್ಮೆಂಟ್ ಟು ಚೆಕ್ ಅಡ್ವರ್ಸ್ ವೇರಿಯನ್ಸಸ್. ಏನಾಗಿದೆ ಅದನ್ನ ಕಂಡುಹಿಡಬೇಕು ಫಸ್ಟ್. ಪರ್ಫಾರ್ಮೆನ್ಸ್ ಏನಾಗಿದೆ, ಪರ್ಫಾರ್ಮೆನ್ಸ್ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ಅದು ರೀಸನ್ ಕಂಡುಹಿಡಿದು ಅದು ಮತ್ತೆ ರಿಪೀಟ್ ಆಗದೆ ಇರೋ ತರ ನೋಡಿ. ಇದನ್ನ ನಾವೇನಂತೀವಿ, ಪ್ರಾಜೆಕ್ಟ್ ಕಂಟ್ರೋಲ್. ಕ್ಲಿಯರ್? ನೆಕ್ಸ್ಟ್, ಸೊ ಪ್ರಾಜೆಕ್ಟ್ ಕಂಟ್ರೋಲ್ ಇನ್ವಾಲ್ವ್ಸ್ 4 steps. ಓಕೆ, ಕೆನ್ ಯು ರೀಡ್? ಯಶವಂತ್ ಓದಪ್ಪ ಫಸ್ಟ್ ಪಾಯಿಂಟ್. ಏನಂಗಂದ್ರೆ ನಿಮ್ 4 ಯೂನಿಟ್ ತಲೆಯಲ್ಲಿ ತೂತ್ ಮಾಡಿ ಏನೋ ಕೊರದು ಹೇಳ್ಕೊಟ್ಟಿ 5ನೇದು ಹೇಳಿಲ್ಲ ಅಂದ್ರೆ ಗುಂಡೆ ಹೊಡೆದಾಕ್ಬೇಕು ನಿಮ್ದ. ಓಕೆ, ಅವನೇ ಹೇಳ್ಬಿಟ್ಟ. ಬಾಲ್ ಹಾಕಿದ್ದ ಅವ್ನಿಗೆ 6 ಹೊಡೆದಿದ್ದವನ. ನೆಕ್ಸ್ಟ್, ರಾಜಶೇಖರ್. ಅಂಟಿಸಿಪೇಷನ್ ಆಫ್ ವಾಟ್ ಮೇ ಹ್ಯಾಪನ್. ಹಂಗಂದ್ರೆ ಏನ್ ಆಗ್ತಾ ಇದೆ ಫಸ್ಟ್ ಅದನ್ನ ಅಳತೆ ಅಂದ್ರೆ ಮೆಷರ್ ಮಾಡ್ಬೇಕು ಏನಾಗ್ತಾ ಇದೆ. ನೆಕ್ಸ್ಟ್, ಏನು ಆಗಬಹುದು, ಮೇ ಹ್ಯಾಪನ್, ವಾಟ್ ಮೇ ಹ್ಯಾಪನ್. ನೆಕ್ಸ್ಟ್, ಹೇಳು ಜೋರಾಗೆ. ಓಹೋ ಅಕ್ಕ, ಏನು ಕಾಣ್ತದೆ? ಆಯ್ತು. ಸೊ ಫಸ್ಟ್ನೇದೇನು ಮೆಜರ್ಮೆಂಟ್, ರಿವ್ಯೂ ಮಾಡೋದು. ಬಟ್ ಇಲ್ಲಿ ಕಂಪ್ಯಾರಿಸನ್ ಅಂದ್ರೆ ಏನಾಗಬೇಕಾಗಿತ್ತು ಏನಾಗಿಲ್ಲ. ಸೊ ಕಂಪೇರ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ವೇರಿಯಬಲ್ ವಿ ಮೊದಲನೇದೇನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ 2ನೇ ಪಾಯಿಂಟ್ ಏನಂದ್ರೆ ಮೆಜರ್ ಮಾಡೋದು, 3ನೇದು ಕಂಪ್ಯಾರಿಸನ್. ನೆಕ್ಸ್ಟ್ 4ನೇ ಪಾಯಿಂಟ್. ಇಷ್ಟೆಲ್ಲ ಆದ್ಮೇಲೆ ಏನಾಯ್ತರಪ್ಪ ಹೇಳ? ಸೊ ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ಸ್ ಟು ಮೇಕ್ ಥಿಂಗ್ಸ್ ಹ್ಯಾಪನ್ ಆಸ್. ನೋಡಿ, ಪ್ರಾಜೆಕ್ಟು ಅವೆಲ್ಲ ಬ್ಲಾ 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 4 ಯೂನಿಟ್ ಮಾಡೋದಲ್ಲ, ಅದರದ್ದು ಒಂಚೂರು ಪಾರ್ಟ್ ಆಫ್ ಶೂಟ್ ಅಂತ ಕರಿತೀವಿ. ಈ ಸಪರೇಟ್ ಯೂನಿಟ್ಗಳಲ್ಲ ಇವು. ಆಕ್ಚುಲಿ ಈ ಲಾಸ್ಟ್ 3 and 4 ಇದೆಲ್ಲ ಒಂದೇ ಯೂನಿಟ್ ನ 2 ಮಾಡಿದ್ದಾನೆ. ಬೇಕಾದ್ರೆ ಇಲ್ಲೂ ನಿಮ್ಗೆ ಗ್ಯಾಟ್ ಚಾರ್ಟ್ ಅಂತ ಬರುತ್ತೆ ಮುಂದೆ. ನೆಕ್ಸ್ಟ್, ಸೊ ಪ್ರಾಜೆಕ್ಟ್ ಕಂಟ್ರೋಲ್ ಪರ್ಪಸಸ್ ಅಂದ್ರೆ ಹೇಳಿ, ಏನ್ ಪರ್ಪಸ್ಗೋಸ್ಕರ ಇವೆಲ್ಲ ಮಾಡ್ತಾ ಇದೀರಾ ನೀವು ಅಂತ ಕೇಳ್ತಾರೆ. ಆಯ್ತು, ಅಲ್ಲ ಪರ್ಪಸ್ ಇಂಗ್ಲಿಷ್ ವರ್ಡ್ ಮೀನಿಂಗ್ ಏನು ನಾನು ಕೇಳ್ತಾರೆ.
ಹಾ, ಏನು ಉದ್ದೇಶ? ಪ್ರಾಜೆಕ್ಟ್ ಕಂಟ್ರೋಲ್ದು ಉದ್ದೇಶ ಏನು? ಸೊ ಟು ಅಬ್ಸರ್ವ್ ದ ವರ್ಕ್ ಇನ್ ಪ್ರೋಗ್ರೆಸ್, ಟು ಎನ್ಶೂರ್ ದಟ್ ಇಟ್ ಫಾಲೋಸ್ ದ ಪ್ಲಾನ್. ಪ್ಲಾನ್ ಬಗ್ಗೆ ಒಂದು ಯೂನಿಟ್ ಇದೆ, ಇದು ಮಾಡಿದ್ವಿ, ಹೇಳ್ಕೊಟ್ಟಿದೀನಿ, ನೀವು ಮಾತಾಡಿದ್ರಿ, ಎಲ್ಲ ಮಾಡಿದ್ರಿ. ಸುಳ್ಳು ಅಂತ ಹೇಳಿದ್ರೆ ಮನೆದವ್ರ ಮೇಲೆ ಅರ್ಥ ಆಗಿಲ್ಲ ಅಂತ ಹೇಳಿ ಅವತ್ತೆಲ್ಲ ಅರ್ಥ ಆಗಿದೆ ಸರ್ ಅಂತ ಏನ್ ಬಿದ್ದು ಬಿದ್ದು ನಗಾಡ್ಕೊಂಡು ಎಲ್ಲವನು ಕರಣ್ ಶರ್ಮಾ. ಓಕೆ, ಟು ಎನ್ಶೂರ್ ದಟ್ ಇಟ್ ಫಾಲೋಸ್ ದ ಪ್ಲಾನ್. ನೆಕ್ಸ್ಟ್, ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಪ್ರಾಬ್ಲಮ್ಸ್, ಏನೇನು ಸಮಸ್ಯೆ ಆಗ್ತಾ ಇದೆ. ನೆಕ್ಸ್ಟ್, ಟು ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್ ವೆನ್ ನೆಸೆಸರಿ. ಇದು ಆಲ್ರೆಡಿ ಬಂದಿತ್ತಲ್ಲಪ್ಪ, ಏನಕ್ಕೆ ಮಾಡ್ತೀವಿ ಏನು ಅಂತ. ಸೊ ದಟ್ಸ್ ದ ಪರ್ಪಸ್. ಏನ್ ಮಾಡ್ತೀವಿ ಅಂತ ಗೊತ್ತಿದೆ, ಆಯ್ತಾ? ಏನಿದೆ, ಸೊ ಅಬ್ಸರ್ವ್ ದ ವರ್ಕ್ ಅಂಡ್ ಎನ್ಶೂರ್ ಇಟ್ ಫಾಲೋಸ್ ದ ಪ್ಲಾನ್ and to understand basic problems and to take appropriate action if necessary. When necessary or if necessary. Clear? Project control andreno? So regular comparison of performance versus targets. So if we have any deviations, we have to identify and we have to rectify those things. Rectify ಅಂದ್ರೆ ಕಡಿಮೆ ಮಾಡೋದು ಅಥವಾ ಎಲಿಮಿನೇಟ್ ಮಾಡೋದು. ಕ್ಲಿಯರ್ ಆಯ್ತಾ? ಇಲ್ಲಿ 3 ಸ್ಲೈಡ್ ಆಗಿದೆ, ಅರ್ಥ ಆಗಿದೆ ಕರೆಕ್ಟ್ ಆಗಿ ಇಂಟ್ರೊಡಕ್ಷನ್ ಇಂದ. ಸೊ 4 ಸ್ಟೆಪ್ ಇದೆ. ಒಂದು, ಟಾರ್ಗೆಟ್ಸ್ ಸೆಟ್ಟಿಂಗ್ಸ್, ಟಾರ್ಗೆಟ್ಸ್ ಶುಡ್ ಬಿ ಅಚೀವ್. ಇಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ದ ಪರೀಕ್ಷಿತ, ಬಟ್ ನಿಮ್ಗೆ ಅರ್ಥ ಆಯ್ತಂಗ ಗೊತ್ತಿಲ್ಲ. ಸೆಟ್ಟಿಂಗ್ ಟಾರ್ಗೆಟ್ಸ್ ಫಾರ್ ವಾಟ್ ಶುಡ್ ಬಿ ಅಚೀವ್. ನಾವೇನ್ ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕೆ ಟಾರ್ಗೆಟ್ ನ ಸೆಟ್ ಮಾಡೋದು. ಓಕೆ, ಇವಾಗ ನೀವು 10 ಯೂನಿಟ್ ಓದ್ಬೇಕು, ಅದಕ್ಕೆ ಏನ್ ಮಾಡ್ತೀರಾ? ಫಸ್ಟ್ 2 ಅವರ್ ಅಲ್ಲಿ 1 ಯೂನಿಟ್ ಓದ್ತೀನಿ, ಅದು ಟಾರ್ಗೆಟ್. 1 ಅವರ್ 10 ಯೂನಿಟ್ ಓದ್ತೀನಿ ಆಯ್ತದ, ಓದ್ಬೋದು, ಆದ್ರೆ ಏನು ತಲೆಯಲ್ಲಿ. ನೆಕ್ಸ್ಟ್, ಸೊ ಪ್ರಾಬ್ಲಮ್ಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಓಕೆ, ಅಲ್ಲ ಅಷ್ಟೆಲ್ಲ ಇದೆ, ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಅದೆರಡು ಪಾಯಿಂಟ್ ತಗೊಂಡ್ರೆ ಸರ್. ಮೊದಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ಪ್ರಾಜೆಕ್ಟ್ ಸಿಂಪಲ್ ಆಗಿದ್ರೆ ಎಲ್ಲಾ ಕೆಲಸನೂ ಸಿಂಪಲ್ ಆಗಿ ಮುಗಿಸಬೇಕು. ಬಟ್ ಫಾರ್ ಅ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಇಟ್ ಈಸ್ ನಾಟ್ ಪಾಸಿಬಲ್, ಬಟ್ ಇಟ್ ಈಸ್ ಏನು ಕಂಬರ್ಸಮ್ ಅಂದ್ರೆ ತುಂಬಾ ಹೊರೆಯಾಗಿರುವಂಥದ್ದು. ಓಕೆ, ಇಲ್ಲಿಂದ ನೀವು ಮೈಸೂರಿಗೆ ಹೋಗಿ ಅಂದ್ರೆ, ಮೈಸೂರಿಂದ ಮಂಡಿಗೆ ಹೋಗಿದ್ರೆ ಹೊಂಟೈತೀರಾ ನಡ್ಕೊಂಡು. ಅದೇ ಒಂಚೂರು ಕಾಶ್ಮೀರಕ್ಕೋ ಲಡಾಖ್ಗೂ ಲೇ ಅಲ್ಗೋ ಬಂದ್ಬಿಡ್ರಪ್ಪ ಅಂತಂದ್ರೆ, ಹೋಗ್ಲಿ ಗಾಡಿಗೆ ಹೋಗ್ರೋ, ಬೈಕ್ ಕೊಡಿಸ್ತೀವಿ ಅಂತಂದ್ರೆ ಮುರಿದೋಗುತ್ತೆ ಬೆನ್ನು. ಆಮೇಲೆ ನಿಮ್ನ ಹತ್ತಿದ್ದ ಆಂಬುಲೆನ್ಸ್ ಅಲ್ಲಿ, ಫ್ಲೈಟ್ ಅಲ್ಲಿ ತಗೊಂಡು ಬರ್ಬೇಕೈತೆ. ಹೌದಾ? ನೆಕ್ಸ್ಟ್, ಸೊ ಇಲ್ಲಿ ಎರಡನೇ ಪಾಯಿಂಟ್ ಅವನು ಹೇಳ್ತಾನೆ. ಸೊ ಫಸ್ಟ್ ಪಾಯಿಂಟ್ ಏನಿದೆ, ಈಗ ಹೇಳಿದಲ್ಲ ಅಲ್ಲಿ ಅವನು ಅದನ್ನ ವರ್ಡಿಂಗ್ಸ್ ಹೇಳಿದ್ದಾನೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅಲ್ಟ್ರಾ ಮೆಗಾ ಪ್ರಾಜೆಕ್ಟ್. ಅಲ್ಟ್ರಾ ಮೆಗಾ ಅಂತಂದ್ರೆ ಈಗ ರೆಡ್ಮಿ ಪ್ರೋ ಮ್ಯಾಕ್ಸ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂತೀವಲ್ಲ, ಅಂದ್ರೆ ಮುಂದುವರ್ತದ್ದು ಅಂತ. ಲೈಕ್ ಕಾಂಪ್ಲೆಕ್ಸಿಟೀಸ್, ಮೇಂಟೆನೆನ್ಸ್ ಆಫ್ ನಾನ್ ರೂಟೀನ್ ಆಕ್ಟಿವಿಟೀಸ್, ಕೋಆರ್ಡಿನೇಷನ್, ಕಮ್ಯುನಿಕೇಶನ್, ಮಾಮೂಲಿ ಮಳೆ ಅಣ್ತಂದ್ರೆಲ್ಲ ಬರ್ತಾ ಇದಾರೆ ಹಂಗೆ. ಓಕೆ, ಅದು ಪ್ರಾಬ್ಲಮ್. ನೆಕ್ಸ್ಟ್, ಸೊ ಇಲ್ಲಿ ಈ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಕಂಟ್ರೋಲಿಂಗ್ಗೆ ಮೇನ್ ಯಾರಪ್ಪ ಇದನ್ನೆಲ್ಲ ಮಾಡ್ತಾ ಇರೋದ್ರಲ್ಲಿ? ಮ್ಯಾನೇಜರ್ ತಾನೇ ಇದನ್ನೆಲ್ಲ ಮಾಡೋದು. ನಾನು ಹೇಳಿದೆ ವರ್ಕ್ ರಿಲೇಟೆಡ್ ಏನೇ ಇದಾದ್ರೂ ಮ್ಯಾನೇಜರ್ ಮಾಡೋದು. ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆದ್ರೆ ಸಿಇಒ, CFO ಯಾರು ಇರ್ತಾರೆ. ಸೊ ಅಡ್ಮಿನಿಸ್ಟ್ರೇಷನ್ ಪರ್ಸ್ಪೆಕ್ಟಿವ್. ನೆಕ್ಸ್ಟ್, ಸೊ ಪೂರ್ ಕಂಟ್ರೋಲ್ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್. ಏನಂತ ಕೊಟ್ಟಿದ್ದಾನೆ? ಈಗ ಯಾವತ್ತೋ ಮೊನ್ನೆನೋ ಎಷ್ಟೋ ದಿನದ ಹಿಂದೆ ಆಗಿರುತ್ತೆ, ಅದನ್ನ ಇವತ್ತು ಕೊಡೋದು. ಅದಾದ್ರೆ ಆಡಿಟ್ ರಿಪೋರ್ಟ್ ಕಂಟ್ರೋಲಿಂಗ್ ಎಲ್ಲ ಮುಗಿದೋಗಿದೆ, ರಿವ್ಯೂ ಬಂದಾಗ ಅವಾಗ ಕೊಟ್ಟಿಲ್ಲ ಅವನು, ಇವಾಗ ಇನ್ನೊಂದು ವಾರ ಆದ್ಮೇಲೆ ಕೊಡ್ತಾರೆ. ಡೇಟಾ ಅವೈಲೇಬಲ್ ಇಲ್ಲ ಅಂದ್ರೆ ಆಗುತ್ತಾ? ಸೊ ಅದನ್ನೇ ಪೂರ್ ಕಂಟ್ರೋಲ್ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್. ಇನ್ಫಾರ್ಮೇಶನ್ ಸಿಸ್ಟಮ್ ಅಂದ್ರೆ ಹೇಳಿ, ನಿಮ್ಗೆ ಪ್ರಾಜೆಕ್ಟ್ ರಿಲೇಟೆಡ್ ಈಗ ಮ್ಯಾನೇಜರ್ಗೆ ಎಂಪ್ಲಾಯೀಸ್ ಡೇಟಾನೇ ಕೊಡ್ತಾರಲ್ಲ ಏನೇನಾಗಿದೆ ಅಂತ. ಆಮೇಲೆ ಇದೇನ್ ಕೇಳಿ, ಇಲ್ಲಿ ಇದೇನ್ ಸಮಸ್ಯೆ ಆಗಿದೆ ಹೇಳಿ? ಸ್ಮಾಲ್ ಪ್ರಾಜೆಕ್ಟ್ ಇದ್ದಾಗ ಸಮಸ್ಯೆ ಆಗಲ್ಲ. ಸ್ಮಾಲ್ ಪ್ರಾಜೆಕ್ಟ್ ಇದ್ದಾಗ ನಮಗೆ ಗೊತ್ತಾಗುತ್ತೆ ಏನೇನಾಗಿದೆ ಅಂತ. ಬಟ್ ದೊಡ್ಡ ಪ್ರಾಜೆಕ್ಟ್ ಇದ್ದಾಗ ನಾವು 100 ಜನ ಹ್ಯಾಂಡಲ್ ಮಾಡ್ತೀವಿ, ಒಬ್ಬ ಏನಾದ್ರು ಮಿಸ್ ಆದ್ರೆ ವಿ ಕಾಂಟ್ ಐಡೆಂಟಿಫೈ ಲೈಕ್ ದಟ್. ಸೊ ಪ್ರಾಬ್ಲಮ್ಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಅಂದ್ರೆ, ಸೊ ಇನ್ ಮೆಗಾ ಪ್ರಾಜೆಕ್ಟ್ಸ್ ಡ್ಯೂ ಟು ಕಾಂಪ್ಲೆಕ್ಸಿಟಿ. ಫೈನ್. ಸೊ ಪ್ರಾಬ್ಲಮ್ಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಆಗಿದೆಯಲ್ವಾ? ನೆಕ್ಸ್ಟ್ ಇನ್ನೊಂದ್ಸತಿ ಹೇಳ್ಬೇಕಾ? ಸಿ, ಮಾನಿಟರಿಂಗು ಅದನ್ನೇ, ಕಂಟ್ರೋಲಿಂಗು ಅದನ್ನೇ, ಅದ್ರ ಮುಂದುವರೆದ ಭಾಗ ಅಷ್ಟೇ. ಅದು ಮಾನಿಟರಿಂಗ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಟಾರ್ಗೆಟ್ ಅವು ಇವು ಏನೂ ನೋಡಲ್ಲ, ಏನ್ ಆಗ್ತಾ ಇದೆ ಅಷ್ಟೇ. ಬಟ್ ಕಂಟ್ರೋಲಿಂಗ್ ಅಲ್ಲಿ ಏನು, ಏನ್ ಆಗ್ತಾ ಇದೆ ವರ್ಸಸ್ ಏನ್ ಆಗಬೇಕಾಗಿತ್ತು, ದಟ್ ಈಸ್ ಏನು ಪ್ರೋಗ್ರೆಸ್, ಅಥವಾ ಪ್ರೋಗ್ರೆಸ್ ವರ್ಸಸ್ ದ ಟಾರ್ಗೆಟ್ಸ್. ಸೊ ದಟ್ ಗ್ಯಾಂಟ್ ಚಾರ್ಟ್ ಅಲ್ಲಿ ಮಾಡೋದಾಗುತ್ತೆ ಆಗಲ್ಲ. ಯಾಕೆ ಹೇಳಿ? ಗ್ಯಾಂಟ್ ಚಾರ್ಟ್ ರೆಫರೆನ್ಸ್ ತಗೊಂಡು ಇಷ್ಟು ದಿನದಲ್ಲಿ ಇಷ್ಟು ಕೆಲಸ ಆಗ್ಬೇಕಾಗಿತ್ತು, ನಾವು ಅಸೈನ್ ಮಾಡಿದ್ವಿ. ಅದೇನು ಗ್ಯಾಂಟ್ ಚಾರ್ಟ್ ಕೊಟ್ಟಿರೋದೇನು? ಏನು ಏನು? ಆಯ್ತು, ಜೋರಾಗಿ ಹೇಳೋ, ನಂಗೆ ಕೇಳಿಸಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಮತ್ತೆ, ಗ್ಯಾಂಟ್ ಚಾರ್ಟ್ ಅಲ್ಲಿ ನೀವು ಕೊಟ್ಟಿರ್ತೀರಲ್ಲಪ್ಪ, ಅದನ್ನ ಏನಂತ ಕರಿತೀರಾ? ಕಂಟ್ರೋಲ್ ರಿಲೇಟೆಡ್ ಹೇಳಿ.
ಈಗ ಏನೋ ಒಂದು ಕೊಟ್ಟಿದ್ದೀರಾ ಎಂಪ್ಲಾಯಿಗೆ, ಅದೇನಂತ ಏನಂತ ಕರಿಬೇಕು ನಾವು? ಗ್ಯಾಂಟ್ ಚಾರ್ಟ್ ಅಲ್ಲಿ ಎಲ್ಲ ಪ್ಲಾನ್ ಮಾಡಿ ತೋರಿಸ್ತೀರಾ, ಅದೇನದು ಪ್ಲಾನ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಬೈಬಿಟ್ಟೆ. ಅದನ್ನೇನಂತ ಐ ವಾಂಟ್ ದಟ್ ಗೋಲ್ಡನ್ ವರ್ಡ್. ಹೇಳು ಜೋರಾಗೆ. ಇಲ್ಲ ನಿಮ್ಗೆ ನಾನು ಇದನ್ನ ಮಾಡು ಅಂತ ಕೊಟ್ಟೆ ಅಂತಾನೆ ಅದು ಏನಾಗುತ್ತೆ? ಪ್ರಾಜೆಕ್ಟ್ ಒಳಗಡೆ ಜಾಬ್ ಲವ್ ನಿಮ್ಗೆ ಇನ್ನೂ ಅರ್ಥ ಆಗಿ ಹೇಳ್ಬಿಡ್ತೀನಿ. ಈಗ ಇಂಡಿಯಾ ಪಾಕಿಸ್ತಾನದವರು 170 ರನ್ ಇಂಡಿಯಾದವ್ರಿಗೆ ಹೊಡೆಯಲಿ ಅಂತ ಕೊಟ್ರೆ ಅದೇನಾಗುತ್ತೆ? 170 ಬಿಡ್ಕೊತಾರೆ. ಗ್ಯಾಂಟ್ ಚಾರ್ಟ್ ಅಲ್ಲಿ ಎಲ್ಲ ಬರ್ಕೊಟ್ಮೇಲೆ ಏನಾಗುತ್ತೆ ಅದು? ಸೊ ವರ್ಕ್ ಇಷ್ಟು ಮಾಡ್ಬೇಕಂದ್ರೆ ಏನದು? ಆ ದಟ್ಸ್ ದಟ್ ವಿ ಕಾಲ್ಡ್ ಆಸ್ ಟಾರ್ಗೆಟ್ಸ್. ನೆಕ್ಸ್ಟ್ ಸೊ ಮೈಲ್ ಸ್ಟೋನ್ ಚಾರ್ಟ್ ಅಂತ. ಮೈಲ್ ಸ್ಟೋನ್ ಅಂದ್ರೆ ಕೇಳಿದಿರಾ ನೀವು? ಇದೆಲ್ಲ ಬಿಟ್ಬಿಡಿ, ಇದನ್ನ ಆಮೇಲೆ ನೋಡೋಣ. ಅದೇನು ಓದ್ಲೇಬೇಡಿ, ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಮೈಲ್ ಸ್ಟೋನ್ಸ್ ಅಂದ್ರೆ ಕೇಳಿದಿರ ತಾನೆ? ಮೈಲಿಗಲ್ಲುಗಳು ಕೇಳಿಲ್ವಾ? ನೋಡಿಲ್ವಾ? ಮೈಲಿಗಲ್ಲು ಬೇರೆ ಅಲ್ಲ, ಮೈಲ್ ಸ್ಟೋನ್. ಮೈಲ್ ಅಂದ್ರೆ ಮೈಲಿ ಅಂತ ಕನ್ನಡದಲ್ಲಿ, ಆಕ್ಚುಲಿ ಇಂಗ್ಲಿಷ್ ಪದ ಮೈಲಿ ಅಂತ ಆಗಿದೆ. ಮೈಲ್ ಸ್ಟೋನ್ಸ್ ರೋಡಲ್ಲಿ ಹಾಕಿರೋನೇನ್ರ 10 ಕಿಲೋಮೀಟರ್ 20 ಕಿಲೋಮೀಟರ್ ಮೈಸೂರು ಅವನಾರು ಹಾಕಿದ. ಇಲ್ಲಿ ಮೈಸೂರು 1 ಕಿಲೋಮೀಟರ್ ತಾಗಿದೆ, ಪಕ್ಕಕ್ಕೆ ಹೋದ ತಕ್ಷಣ 0 ಆಗುತ್ತೆ. 100 ಮೀಟರ್ಗೆ 1 ಕಿಲೋಮೀಟರ್ ಹಾಕಲ್ಲ. ಸೊ ಮೈಲ್ ಸ್ಟೋನ್ಸ್ ಇಲ್ಲೇನು ರೋಡಲ್ಲಿ ಯಾಕೆ ಹಾಕಿರ್ತಾರೆ ಮೈಲ್ ಸ್ಟೋನ್ಸ್? ಈ ಪ್ರಾಜೆಕ್ಟ್ ಅಲ್ಲಿ ಹೇಳಿ ಎಲ್ಲಿಂದ ಶುರುವಾಯ್ತು, ಯಾವ ಪ್ರೋಗ್ರೆಸ್. ಈಗ 1 ಮೈಲ್ ಸ್ಟೋನ್ 10 ಕಿಲೋಮೀಟರ್ ಅಂದ್ರೆ 10 ಕಿಲೋಮೀಟರ್ ಬರುತ್ತೆ. 10 ಕಿಲೋಮೀಟರ್ ಬಂದ ತಕ್ಷಣ ಏನಾಗುತ್ತೆ? ನೀವು 10 ಕಿಲೋಮೀಟರ್ ಬಂದಿದ್ದೀರಾ. ಸೊ ಬೆಂಗಳೂರಿಂದ 10 ಕಿಲೋಮೀಟರ್ ಬಂದಿದ್ದೀರಾ, ಪ್ಲಸ್ ಮೈಸೂರಿಗೆ ಎಷ್ಟು ದೂರ? ಮೈಸೂರಿಗೆ ಎಷ್ಟು ದೂರ ಅಂದ್ರೆ ಬೆಂಗಳೂರು ಟು ಮೈಸೂರು ಎಷ್ಟು ಹೇಳಿ? ಎಷ್ಟೋ ಏಪ್ಪ ಏನ್ ಅಷ್ಟು ದೂರ ಹೇಳ್ಕೊಂಡು ವೈಟ್ ಫೀಲ್ಡ್ ಹೊಂಟೋದು ಅಲ್ಲ 20 145. ಇಲ್ಲಿಂದ ಮಂಡ್ಯ 45 ಅಲ್ವಾ, ಅಲ್ಲಿಂದ 100 ಕಿಲೋಮೀಟರ್ ಮಂಡ್ಯದಿಂದ ಕರೆಕ್ಟ್ ಆಗಿ. ಇನ್ನೂ ಕಡಿಮೆ ಆಗಿದೆ, ಯಾಕಂದ್ರೆ ಬೆಂಗಳೂರು ಬೆಳ್ಕೊಂಡು ಆಚೆ ಬರ್ತಾ ಇದೆ. ಹಾ ಹೊಟ್ಟೆ ಊಟ ಮಾಡ್ತಾ ಆಚೆ ಬರುತ್ತಲ್ಲ ಬಾಯ್ಸ್ ಏಜ್ಗೆ, ಹಂಗೆ ಅವರು ಆಚೆ ಬರ್ತಾ ಇದೆ ಬೆಂಗಳೂರು. ಆಯ್ತು. ಸೊ ಮೈಲ್ ಸ್ಟೋನ್ ಏನಕ್ಕೆ? ರಿಯಲ್ ಟೈಮ್ ಮೈಲ್ ಸ್ಟೋನ್ ನೋಡಿದ್ರಲ್ವಾ ನೀವೆಲ್ಲರೂ? ಮೈಲ್ ರೋಡ್ ಪಕ್ಕ ಹಾಕಿರೋ ಕಲ್ಲು ಕೊಂಡ್ರು ಕಿಲೋಮೀಟರ್ ಎಷ್ಟು ಅಂತ ತೋರಿಸಲ್ಲ, ಅದನ್ನೇ ಮೈಲಿಗಲ್ಲು. ಅದು ಡಿಸ್ಟೆನ್ಸ್ ಮತ್ತೆ ರೋಡ್ ನ ದಿಕ್ಕನ್ನ ಹೇಳಿದ್ರೆ ಇದೇನ್ ಹೇಳುತ್ತೆ? ಸೊ ಇಲ್ಲಿ ಪ್ರತಿಯೊಂದು ಈವೆಂಟ್ಗೂ ಕೂಡ ನಾವು ಮೈಲ್ ಸ್ಟೋನ್ ಚಾರ್ಟ್ ಅನ್ನು ಡ್ರಾ ಮಾಡೋದು. ನಿಮ್ಗೆ ಅದರಲ್ಲಿ ಥಿಯರಿ ಜಸ್ಟ್ ಅಷ್ಟಿಟ್ಟಿದ್ದಾನೆ, ಇದನ್ನ ನೀವು ಅರ್ಥ ಮಾಡ್ಕೊಂಡು ಸಾಕು, ಬೇರೆ ಏನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಗ್ಯಾಂಟ್ ಚಾರ್ಟ್, ನಿಮ್ಗೆ ಮೇನ್ ಬೇಕಾಗಿರೋದು ಗ್ಯಾಂಟ್ ಚಾರ್ಟ್. ಓಕೆ, ಸೊ ಮೈಲ್ ಸ್ಟೋನ್ ಚಾರ್ಟ್ ಆಯ್ತು. ನೆಕ್ಸ್ಟ್ ಸೊ ಮೈಲ್ ಸ್ಟೋನ್ ಚಾರ್ಟ್ ಅಲ್ಲಿ ಇನ್ನೊಂದು 2 ಸ್ಲೈಡ್ ಮುಂದೆ ಹೋಗಿ, ಅಲ್ಲಿದೆ ನಾನು ಹೇಳ್ದಂಗೆ ಇದೆಯಾ ಅಥವಾ ಬೇರೆ ಇದೆಯಾ ನೋಡಿ. ಖುಷಿ ಜನ ನಾನು ನಂಬಲ್ಲ, ನೀವು ಏನೋ ಬೇರೆ ಹೇಳ್ಕೊಟ್ಬಿಡ್ತಾರೆ ಅಂತ. ನಿಮ್ ಮುಖಗಳು ನೋಡ್ರೆ ನಂಗೆ ಅರ್ಥ ಆಗುತ್ತೆ, ಇದು ಇವ್ರು ಹೇಳ್ತಾ ಇರೋದು ನಿಜನೋ ಸುಳ್ಳು, ಹೆಂಗ್ ಹೇಳೋದು ಅಂತ. ಕಾಣಿಸ್ತಾ ಮೈಲ್ ಸ್ಟೋನ್ ಚಾರ್ಟ್? ನೀವು ರೋಡಲ್ಲಿ ನೋಡೋ ತರ ಇದೆಯಾ? ಹೆಂಗಿದೆ? ಇಲ್ಲಿ ಪಿನ್ನು ಗುಂಪಿನ ಕೊಟ್ಟಿರಿವಾ? ಇಲ್ಲೇನಿದೆ? ಫಸ್ಟ್ ಮೈಲ್ ಸ್ಟೋನ್ ಇಲ್ಲಿ ಮಧ್ಯ ಸೆಂಟ್ರಲ್ ಏನಿದೆ ಅದನ್ನ ಮಾತ್ರ ನೋಡಿ. ಫಸ್ಟ್ ಅಲ್ಲಿ ಏನಿದೆ? ಸ್ಟಾರ್ಟ್ ದ ಪ್ರಾಜೆಕ್ಟ್. ನೆಕ್ಸ್ಟ್ ಗ್ಯಾದರಿಂಗ್ ರಿಕ್ವೈರ್ಮೆಂಟ್, ಮೀಟಿಂಗ್, ಡಿಸೈನ್, ಡೆವಲಪ್ಮೆಂಟ್, ಕೋಡಿಂಗ್, ಎಂಡ್ ಆಫ್. ಇದು ಯಾವ್ದು ನಿಮ್ಮ ಶಿಷ್ಯಂದು STLC ವಾಟರ್ ಫಾಲ್ ಮಾಡಲ್ ಸೇಮ್ ಹಂಗೆ ಇರೋದು. ಇಲ್ಲಿ ಇದು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದಾ? ತುಂಬಾ ಏನೋ ಬೆಸ್ಟ್ ಮೆಥಡ್ ಇದು, ಹೌದಾ? ಇಲ್ಲೇನೇನು ಮಿಸ್ ಆಗಿದೆ ಹೇಳಿ? ಟೈಮ್ ಅದಲ್ಲ, ಇನ್ನೇನು ಹಂಗೆ ಹಿಂಗೆ ಕೇಳೋದು ಒಂದು ಕ್ವಶನ್, ಜಸ್ಟ್ ಸಿಂಪಲ್ ಕ್ವಶನ್. ಎರಡಕ್ಕೂ ವ್ಯತ್ಯಾಸ ಏನು? ಒಂದು ಮೇನ್ ಡಿಫ್ರೆನ್ಸ್ ಕೇಳಿದಾನಲ್ಲ ನಿಮ್ಗೆ, ಆಲ್ರೆಡಿ ಮಾಡಲ್ ಪೇಪರ್ ತೋರಿಸ್ತಾ ಇದ್ರಲ್ಲ ನೀವು, ತೋರಿಸಲ್ಲಪ್ಪ ಸೇಮ್, ಇನ್ನೇನು ಕೇಳಲ್ಲ. ನೆಕ್ಸ್ಟ್ ಕ್ರಿಟಿಕಲ್ ಪಾತ್ ಮೆಥಡ್. ಓಕೆ, ಈಗ ನಿಮ್ಗೆ ಅಸೈನ್ಮೆಂಟ್ ಏನಂದ್ರೆ C/2 ಮತ್ತೆ ನಾನೀಗ ಯಾವ್ಯಾವ್ದು ಹೇಳ್ಕೊಟ್ಟಿದ್ದೀನಿ, ಮೈಲ್ ಸ್ಟೋನ್ ಪ್ರಾಜೆಕ್ಟು, ಗ್ಯಾಂಟ್ ಚಾರ್ಟು, ನೆಟ್ವರ್ಕ್ ಡಯಾಗ್ರಾಮ್ 3 ಹೇಳ್ಕೊಟ್ಟಿದ್ದೀನಿ. ನೀವೀಗ ಕ್ರಿಟಿಕಲ್ ಪಾತ್ ಮೆಥಡ್ ಮತ್ತೆ PERT ಅಂದ್ರೆ ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. ಓಕೆ, ಸೊ ಇವೆರಡನ್ನ ನೀವು ಕೇಳಿ ಇವತ್ತು ಎಂಡ್ ಆಫ್ ದ ಡೇ ನಾನು ಮರ್ತೋದ್ರು ನೀವೇ ಕರೆದು ಹೇಳ್ಬೇಕು ನನಗೆ. ಇಲ್ಲ ಹೇಳಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಆಮೇಲೆ ಸುಮ್ಮನೆ ಆಮೇಲೆ ಹೋಗ್ತೀರಾ, ಆಮೇಲೆ ಸರ್ ನಮ್ಗೇನು ಅರ್ಥ ಆಗಿಲ್ಲ.
ಜಸ್ಟ್ ಒಂದ್ಸಲ ಓದಿ, ಯಾಕಂದ್ರೆ ನೀವು ಆಲ್ರೆಡಿ ಗ್ಯಾಂಟ್ ಚಾರ್ಟ್ ಎಲ್ಲ ಕಲ್ತಿರೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ. ಜಸ್ಟ್ CPM ಮತ್ತೆ ಪರ್ಟು ನಿಮ್ಗೆ ಬಿಡ್ತಾ ಇದೀನಿ, ಓದ್ತಿರಲ್ವಾ? ಬಿಡ್ತಾ ಇದೀನಿ ನೀವೇ ಓದ್ಕೊಳ್ಳಿ ಅಂತಲ್ಲ, ನಾನು ಮತ್ತೆ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ಫಸ್ಟ್ ನೀವು ಒಂದು ಫಸ್ಟ್ ಹ್ಯಾಂಡ್ ರೀಡಿಂಗ್ ಮಾಡಿ. ನೆಕ್ಸ್ಟ್ ಪ್ರಾಜೆಕ್ಟ್ ರಿವ್ಯೂ, ಅಲ್ಲಿ ಬಂದ್ವಿ. ಈಗ ಯಾವ್ಯಾವ ಹೇಳ್ಕೊತ ಬರ್ಕೊಬಿಡಿ, ನೀವು ಮರ್ತ್ಕೊಬಿಡ್ತೀರಾ. ಮಂಗೂಸ್ ಅಂತೀವಿ ನಾವು, ಹಂಗೆ ಮಂಗೂಸ್ ಮಂಗೂಸ್ ಅಂತ ನಮ್ಮ ಲೆಕ್ಚರ್ ಹೇಳೋರು. ಅದು ಮಂಗೂಸ್ ಗುಬಾಲ್ಡ್ಸ್. ಗುಬಾಲ್ಡ್ ಅಂದ್ರೆ ಸ್ವಲ್ಪ ಅಪೆಂಡ್ ಆಗ್ತದೆ, ಮಂಗೂಸ್ ಅಂದ್ರೆ ಮಂಗೂಸ್. ಸರ್ ಅಂದ್ರೆ ಒಂದು ಪ್ರಾಜೆಕ್ಟ್ ಇದೆ, ಅದಕ್ಕೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅಲ್ಲಿ ಯೂಸ್ ಮಾಡುವಂತ ಮೆಥಡ್ ಕೇಳಿ. ಹೌದಾ, ಆಯ್ತು. ಆಮೇಲೆ ಅದನ್ನ ಸಾಲ್ವ್ ಮಾಡೋದು ಹೇಳಿ. CPM ಪರ್ಟ್ ಎರಡು ನಿಮಗೆ ಎಷ್ಟೊತ್ತಿಗೆ ಹೇಳ್ತೀರಾ ನನಗೆ ವಾಪಸ್ಸು? ಮಧ್ಯಾಹ್ನ. ಸೊ ಐ ಥಿಂಕ್ ಇವತ್ತು ಯಾವುದು ಕ್ಲಾಸ್ ಇರೋದು IT ಸ್ಕಿಲ್ಸ್ ಅಲ್ವಾ? ಆಯ್ತು. ಸೊ ಪ್ರಾಜೆಕ್ಟ್ ರಿವ್ಯೂ, ಬನ್ನಿ ಇಲ್ಲಿ. ಪ್ರಾಜೆಕ್ಟ್ ರಿವ್ಯೂ ಅಂತಂದ್ರೆ ಏನು? ಮನೆ ವಿಚಾರ ಮಾತಾಡ್ತಿದ್ರೆ ಪಾಠದ ಮಾತಾಡ್ತಿದ್ರು. ಲೆಟ್ ಮಿ ರೀಡ್ ಔಟ್. ಕೇಳಿಸ್ಕೊಡ್ರಿ ಇಲ್ಲಿ. ಪ್ರಾಜೆಕ್ಟ್ ರಿವ್ಯೂ ಇಸ್ ದ ಫೈನಲ್ ಫೇಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ರಿವ್ಯೂ ಇಸ್ ದ final phase of project management. It is an important aspect in the process of planning to correct the errors and rectify the same. ಅಂದ್ರೆ ಈಗ ಎಲ್ಲ ಪ್ರಾಜೆಕ್ಟ್ ಎಂಡ್ ಆಗೋ ಸ್ಟೇಜ್ ಅಲ್ಲಿ ವಿ ಹ್ಯಾವ್ ಟು ಕಂಡಕ್ಟ್ ದ ರಿವ್ಯೂ. ಓಕೆ, ಅವಾಗ ಏನಾಗುತ್ತೆ, ಏನೇನು ಎರರ್ ಆಗಿದೆ. ಓಕೆ, ಈಗ ನೀವು ಡಾಕ್ಟರ್ ಹತ್ರ ಹೋದಾಗ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅಂತ ರಿವ್ಯೂ ಮಾಡ್ತಾರೆ. ಅಥವಾ ಈಗ ಒಂದು ಶರ್ಟ್ ರೆಡಿ ಆಯ್ತು, ಒಂದು ಟೆಕ್ಸ್ಟೈಲ್ ಮಿಲ್, ಇದು ಒಂದು ಪ್ರಾಜೆಕ್ಟ್ ಅಂತ ಅನ್ಕೊಳ್ಳಿ. ಸೊ ಪ್ರಿಪೇರಿಂಗ್ ಎ ಶರ್ಟ್, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅಲ್ಲೇನಾಗಿದೆ ಸರ್, ಮೊದಲನೇ ಗುಂಡಿನ ಇಲ್ಲಿ ಕೊಟ್ಬಿಟ್ಟಿದ್ದಾನೆ, ಎಲ್ಲ ಮರಾಶ್. ರಿವ್ಯೂ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಪ್ರಾಡಕ್ಟ್ ಆಗುತ್ತೆ, ಮಾವು ಮಕ್ಕೋಗಿರ್ತಾರೆ ಕಸ್ಟಮರ್ಸ್ ಲೈಕ್ ದಟ್. ಸೊ ಫಸ್ಟ್ ವಿ ಹ್ಯಾವ್ ಟು ಡೂ ದ, ಇದನ್ನ ನಾವೇನಂತ ಕರಿತೀವಿ, ಟೆಸ್ಟಿಂಗ್ ಅಂತ ಕರಿತೀವಲ್ವಾ ಸಾಫ್ಟ್ವೇರ್ ಇಂಡಸ್ಟ್ರಿಲೇ. ಸೊ ರಿವ್ಯೂ ಆಲ್ಸೋ ಲೈಕ್ ಸೇಮ್. ನೆಕ್ಸ್ಟ್, ಸೊ ರಿವ್ಯೂ ಇಸ್ ಅನ್ ಇಂಪಾರ್ಟೆಂಟ್ ಟೂಲ್ ಟು ಐಡೆಂಟಿಫೈ ದ ಶಾರ್ಟ್ ಕಮಿಂಗ್ಸ್ ಡ್ಯೂರಿಂಗ್ ದ ಎಂಟೈರ್ ಇಂಪ್ಲಿಮೆಂಟೇಷನ್ ಪೀರಿಯಡ್. ಶಾರ್ಟ್ ಕಮಿಂಗ್ಸ್ ಅಂದ್ರೆ ಪ್ಯಾಟ್ ಕಮಿಂಗ್ಸ್ ಅಲ್ಲ, ಇವನಲ್ಲ ಯಾರೋ ಕೋಲ್ಕತ್ತಾ ನೈಟ್ ರೈಡರ್ಸ್, ಪ್ಯಾಟ್ ಕಮಿಂಗ್ಸ್ ಅಲ್ಲ, ಶಾರ್ಟ್ ಕಮಿಂಗ್ಸ್. ನೀವ್ ಹಿಂಗ್ ಹೇಳ್ತೀರಾ ಅಂತಾನೆ ಅದು ಅದೇ ವರ್ಡ್ ಹಾಕಿರೋದು. ಶಾರ್ಟ್ ಕಮಿಂಗ್ಸ್, ಶಾರ್ಟ್ ಕಮಿಂಗ್ಸ್ ಅಂತಂದ್ರೆ ಅದರಲ್ಲಿರುವಂತ ದೋಷಗಳು, ಹುಳ್ಳುಕಿರೋದಲ್ಲ. ಸೊ ದೋಷ ಅಥವಾ ಏನಂತ ಕರಿಬಹುದು, ಡಿಫೆಕ್ಟ್ಸ್, ಡಿವಿಯೇಷನ್ಸ್, ವಾಟ್ ಎವರ್ ಇಟ್ ಇಸ್. ಸೊ ರಿವ್ಯೂ ಇಸ್ ಅನ್ ಇಂಪಾರ್ಟೆಂಟ್ ಟೂಲ್ ಟು ಐಡೆಂಟಿಫೈ ದ ಶಾರ್ಟ್ ಕಮಿಂಗ್ಸ್ ಡ್ಯೂರಿಂಗ್ ದ ಎಂಟೈರ್ ಇಂಪ್ಲಿಮೆಂಟೇಷನ್ ಪೀರಿಯಡ್. ಇಂಪ್ಲಿಮೆಂಟೇಷನ್ ಅಂದ್ರೆ ಹೇಳಿ, ಇಂಪ್ಲಿಮೆಂಟೇಷನ್ ಇಸ್ ಥಿಂಗ್ ಬಟ್ ಇಂಪ್ಲಿಮೆಂಟೇಷನ್ ಅಂದ್ರೆ ಏನು ಅಷ್ಟೇ. ಅದನ್ನ ಬಾಯಿ ಬಿಡಕ್ಕೆ ಇದ್ ಮಾಡ್ತಿರಲ್ಲ, ನಡ್ತಾ ಇದ್ರಲ್ಲ. ಇಂಪ್ಲಿಮೆಂಟೇಷನ್ ಅಂದ್ರೆ ಏನು, ಎಕ್ಸಿಕ್ಯೂಷನ್ ಇಂಪ್ಲಿಮೆಂಟೇಷನ್. ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡೋದನ್ನ ನಾವು ಎಕ್ಸಿಕ್ಯೂಷನ್ ಅಂತ. ಸೊ ಎಕ್ಸಿಕ್ಯೂಷನ್ ಅಲ್ಲಿ ಏನೇ ತಪ್ಪಾಗಿದ್ರು ಕೂಡ ರಿವ್ಯೂ ಅಲ್ಲಿ ನಾವು ಸರಿ ಮಾಡಕ್ಕಾಗಲ್ಲ, ಐಡೆಂಟಿಫೈ ಮಾಡ್ಬೋದು. ಓಕೆ, ಈಗ ಒಂದು ಗೋಡೆ ಇಲ್ಲಿ ಮಾಡ್ಬಿಟ್ಟಿದ್ದಾರೆ, ಇಲ್ಲರೇ ಒಳಗೊಂಡಾಗಿದೆ, ಎಲ್ಲ ತೆಗ್ದಾಕೊಡಕ್ಕಾಗುತ್ತೆ, ಬಿಲ್ಡಿಂಗ್ ಬಿದ್ದಾಗುತ್ತೆ. ಸೊ ಜಸ್ಟ್ ಟು ಐಡೆಂಟಿಫೈ ದ ಡಿಫೆಕ್ಟ್ಸ್, ಅದನ್ನ ಹೇಳ್ಕೊಟ್ಟಿರೋದು ಶಾರ್ಟ್ ಕಮಿಂಗ್ಸ್. It will help us to develop or initiate corrective actions to improve the delivery and administration. ತಪ್ಪಾಗಿದೆ, ಇಫ್ ಇನ್ ಕೇಸ್ ವಿ ಹ್ಯಾವ್ ಅ ಶಾರ್ಟ್ ಕಮಿಂಗ್ಸ್ ಆರ್ ಏನೇ ಇದ್ರು ಕೂಡ ವಿ ಹ್ಯಾವ್ ಟು ರಿವ್ಯೂ ಮಾಡಿ ಒಂದು ಹೊಸದಾಗಿ ಡೆವಲಪ್ ಮಾಡ್ಬೋದು, ಅಥವಾ ಕರೆಕ್ಟಿವ್ ಮೆಷರ್ಸ್ ಮುಂದೆ ಆಗದೆ ಇರೋ ಥರ ನಾವು ಸ್ವಲ್ಪ ಇದೆ ಸರ್, ಇಲ್ಲೆಲ್ಲ ಒಂಚೂರು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ರಿಜೆಕ್ಟ್ ಮಾಡೋಕ್ಕಾಗಲ್ಲ, ಕಾಣಲ್ಲ, ಒಳಗಡೆ ಎಲ್ಲ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಯಾವ ನೋಡೋದಿಲ್ಲ. ಅಥವಾ ಹೊಸದಾಗಿ ನಾವು ಮಾಡುವಂತ, ಇದಕ್ಕೆ ಏನ್ ಬೇಕು, ರಿವ್ಯೂ ಬೇಕು. ಸಿ ಇದೆಲ್ಲ ಆಗಿದೆ, ರಿವ್ಯೂ ಥರ್ಡ್ ಯೂನಿಟ್ ಫೋರ್ತ್ ಮಾಡಿಲ್ಲ ಆಗಿದೆ, ಆಗಿಲ್ವಾ? ಎಲ್ಲಿ ಸರ್ ರಿವ್ಯೂ ಹೇಳ್ಕೊಟ್ಟಿದ್ದೀನಿ, ಒಂದು ಟಾಪಿಕ್ ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾದ್ರೆ ನನ್ಗೆ ಗೊತ್ತಾಗುತ್ತೆ, ಆಗಿದೆ ಆಗಿಲ್ಲ. ಸೊ ಇನಿಷಿಯಲ್ ರಿವ್ಯೂ, ಇನಿಷಿಯಲ್ ಅಂದ್ರೆ ಹೇಳಿ,
ಇನಿಷಿಯೇಷನ್ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇನಿಷಿಯೇಷನ್ ಅಲ್ಲೇ ಪ್ರಾಜೆಕ್ಟ್ ನ ಪ್ಲಾನ್ ಗಿಂತ ಮುಂಚೆ ಇನಿಷಿಯೇಷನ್ ಅಂತ ಹೇಳಿದ್ದೀನಿ. ಆಯ್ತು. ಸೊ ಇಟ್ಸ್ ದ ಫಸ್ಟ್ ಸ್ಟೇಜ್ ಇನ್ ಪ್ರಾಜೆಕ್ಟ್ ರಿವ್ಯೂ. ಓಕೆ, ಇಲ್ಲಿ ಎರಡು ಬರುತ್ತೆ. ಒಂದು ಕಂಟ್ರೋಲ್ ಆಫ್ ಪ್ರಾಜೆಕ್ಟ್ ಇನ್ ಪ್ರೋಗ್ರೆಸ್. ಕಂಟ್ರೋಲ್ ಅಂದ್ರೆ ಆಲ್ರೆಡಿ ಒಂದು ಕಂಟ್ರೋಲ್ ಅಂದ್ರೆ ಹೇಳಿ ಪರ್ಫಾರ್ಮೆನ್ಸ್ ವರ್ಸಸ್ ಟಾರ್ಗೆಟ್ಸ್ ನ ಚೆಕ್ ಮಾಡಿ ಡಿವಿಯೇಷನ್ಸ್ ಇದ್ರೆ ರೆಕ್ಟಿಫೈ ಮಾಡಿ. ನೆಕ್ಸ್ಟ್ ಪೋಸ್ಟ್ ಆಡಿಟ್. ಆಡಿಟ್ ಅಂದ್ರೆ ಏನು? ಲೆಕ್ಕ ಪರಿಶೋಧನೆ. ಅದಾದ್ಮೇಲೆ ಮಾಡುವಂತ. ಸೊ ಎರಡು ರಿವ್ಯೂಸ್ ಇದೆ. ನೆಕ್ಸ್ಟ್ ಸೊ ಪೋಸ್ಟ್ ಆಡಿಟ್ ಅಂದ್ರೆ, ಫಸ್ಟ್ ಆಡಿಟ್ ಅಂದ್ರೆ we already done. An audit of a project after it has been commissioned is called post audit. Okay, so ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಮಾಡೋದ್ರಿಂದ ನಾವು ಪೋಸ್ಟ್ ಆಡಿಟ್ ಅಂತ ಕರಿತೀವಿ. ಪ್ರಾಜೆಕ್ಟ್ ನಾವು ಕೊಟ್ಟಿದ್ದೀವಿ, ಸೊ ದೆನ್ ಆಫ್ಟರ್ ದಟ್ ವಿ ಹ್ಯಾವ್ ಟು ಡು ದ audit. So such an audit compares actual performance and planned performance. Post audit assures proper evaluation of the project. ಸೊ ಇಲ್ಲಿ ಫಸ್ಟ್ ಏನ್ ಮಾಡಿದ್ದು, ಟಾರ್ಗೆಟ್ ಪರ್ಫಾರ್ಮೆನ್ಸ್ ಅವೆಲ್ಲ ಆಯ್ತು. ಆಡಿಟಿಂಗ್ ಅಂದ್ರೆ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ರೆ ನೀವು ಅಲ್ಲೇ, ಈಗ ಮೊಬೈಲ್ ನನಗೆ ಕೇಳ್ರಿ, ಇಲ್ಲಿ ಈ ಮೊಬೈಲ್ ಬಂದಿದೆ ಹೌದಾ, ಇವ್ರೇನ್ ಹೇಳಿದ್ರೆ ಸರ್ ನಿಮ್ಗೆ 12 ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಸರ್ ಅಂತ ಹೇಳಿದ್ದೀನಿ. ಬಟ್ ನಾನು ಚಾರ್ಜ್ ಹಾಕೊಂಡು ಯೂಸ್ ಮಾಡ್ತಾರೆ 6 ಅವರ್ ಅಲ್ಲ 4 ಅವರ್ ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ಆಡಿಟಿಂಗ್ ಹೋಗುತ್ತೆ. ಇಲ್ಲೆಲ್ಲ ನಿಮ್ ಫೋನ್ ಟೆಸ್ಟ್ ಮಾಡೋಕೆ ಮುಂಚೆ ಏನ್ ಮಾಡ್ತಾರೆ ಗೊತ್ತಾ, ಮಿನಿಮಮ್ 100 ರಿಂದ 200 ಜನಕ್ಕೆ ಟೆಸ್ಟ್ ಸ್ಯಾಂಪಲ್ಸ್ ಅಂತ ಕೊಟ್ಟು ಮೊಬೈಲ್ ಯೂಸ್ ಮಾಡಿಸ್ತಾರೆ ಒಂದು ತಿಂಗಳು. ಯಾವ್ಯಾವ ತರ ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಯಾವಾಗ ಬೇಕಾಗ ಚಾರ್ಜ್ ಹಾಕೋದು, ರಾತ್ರಿ ಎಲ್ಲ ಬಿಟ್ಬಿಡೋದು, ಆ ತರ ಎಲ್ಲ ಚೆಕ್ ಮಾಡಿ ಏನ್ ಸಮಸ್ಯೆ ಆಗುತ್ತೆ ಅಂತ ನೋಡೋದು, ಅದನ್ನ ಆಡಿಟಿಂಗ್ ಮಾಡ್ತಾರೆ. ಇಲ್ಲೂ ಅಷ್ಟೇ, ಸಚ್ ಎನ್ ಆಡಿಟ್ ಕಂಪೇರ್ಸ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅಂಡ್ ಪ್ಲಾನ್ ಪರ್ಫಾರ್ಮೆನ್ಸ್. ಆಕ್ಚುಯಲ್ ಪರ್ಫಾರ್ಮೆನ್ಸ್ ಇದೆ ಹೇಳಿ ಇದಕ್ಕೆ. ಸೊ 4 ಅವರ್ ಬರ್ತಾ ಇರೋದು ಆಕ್ಚುಯಲ್ ಪರ್ಫಾರ್ಮೆನ್ಸ್. ಪ್ಲಾನ್ ಪರ್ಫಾರ್ಮೆನ್ಸ್ 12 ಅವರ್ ಬರಬೇಕು ಬ್ಯಾಕಪ್ ಅಂತ. ನೆಕ್ಸ್ಟ್, ಸೊ ಪೋಸ್ಟ್ ಆಡಿಟ್ ಅಶ್ಯೂರ್ಸ್ ಪ್ರಾಪರ್ ಇವ್ಯಾಲ್ಯೂಯೇಷನ್ ಆಫ್ ದ ಪ್ರಾಜೆಕ್ಟ್. ಇವ್ಯಾಲ್ಯೂಯೇಷನ್ ಅಂದ್ರೆ ಪರಿಶೀಲನೆ. ಓಕೆ, ಸೊ ಯಾವಾಗ ಪ್ರಾಜೆಕ್ಟ್ ಆಲ್ರೆಡಿ ಲಾಂಚ್ ಆಗಿದ್ಮೇಲೆ ಇದು ಮಾಡೋದು ಪೋಸ್ಟ್ ಆಡಿಟ್. ಪೋಸ್ಟ್ ಆಫೀಸ್ ಅಲ್ಲ, ಪ್ರೀ ಪೋಸ್ಟ್ ಅಂತ ಎರಡು ವರ್ಡ್ ಇದೆ. ಪೋಸ್ಟ್ಪೋನ್, ಪ್ರೀಪೋನ್ ಅಂತ ವರ್ಡ್ ಇಲ್ಲ ಇಂಗ್ಲಿಷ್ ಅಲ್ಲಿ. ಪೋಸ್ಟ್ಪೋನ್ ಅಂದ್ರೆ ಮುಂದಕ್ಕೆ ಹೋಯ್ತು ಅಂತ, ಹಿಂದಕ್ಕೆ ಬರ್ತೋದಕ್ಕೆ ಇವರು ಯಾರೋ ಬುದ್ಧಿವಂತರ ಮಾಡ್ಕೊಂಡಿರೋದು ಪ್ರೀಪೋನ್ ಅಂತ ನೋಡಿ, ಅಡ್ವಾನ್ಸ್ ಅಂತ ಕರಿಬೇಕು. ಕ್ಲಿಯರ್? ಸೊ ಪೋಸ್ಟ್ ಆಡಿಟ್ ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಆಡಿಟಿಂಗ್ ಅಂದ್ರೆ ಅರ್ಥ ಆಗಿದ್ಯಾ? ಯಾಕೋ ನಗರ್ತಿದ್ದಿಲ್ಲ, ಅರ್ಥ ಆಗಿಲ್ವೇನೋ ಮತ್ ಅದಕ್ಕೆ. ಓಕೆ, ಸೊ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್. ಪರ್ಫಾರ್ಮೆನ್ಸ್ ಅಂದ್ರೆ ಸಕ್ಕದಾಗ ಪರ್ಫಾರ್ಮ್ ಮಾಡ್ಬೇಕು ಪೈಲಿ 29 ಹೊಡೆದ ಅಂತ. ಪರ್ಫಾರ್ಮೆನ್ಸ್ ಅಂದ್ರೆ ಪ್ರದರ್ಶನ ಅಂತ ಕರೀರಿ. ಸೊ ದ ವರ್ಕ್ ಏನ್ ಮಾಡಿದ್ವಿ, ಸೊ ದ ವರ್ಕ್ ಅದು ಕನ್ಸಿಸ್ಟೆಂಟ್ ಐತೆ. ಪರ್ಫಾರ್ಮೆನ್ಸ್ ಅಂತ ಒಂದ್ಸಲ ಆಗಿರೋದು ಅಷ್ಟೇ. ಸೊ ದ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಇಸ್ ಡನ್. ಅಲ್ಲಿ ನೋಡ್ರಿ ಸ್ಲೈಡ್ ನೋಡ್ರಿ. ದ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಇಸ್ ಡನ್ ಪಿರಿಯಾಡಿಕಲಿ ಟು ಮೆಜರ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಜೆಕ್ಟ್. ಆಯ್ತಾ? ನೆಕ್ಸ್ಟ್, ನಿಮ್ಗೆ ಮಾಡ್ತಾರಲ್ಲ ಅಸೆಸ್ಮೆಂಟ್, ಇಂಟರ್ನಲ್ ಅಸೆಸ್ಮೆಂಟ್ಸ್ ಏನಕ್ಕೆ ಹೇಳಿ? ಐಕ್ಲಿ ಹೆಂಗ್ ಓದ್ತಾ ಇದಾರೆ, ಎಕ್ಸಾಮ್ ಏನ್ ಮಾಡ್ತಾರೆ ನೋಡಿ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಕೂತ್ಕೊಳ್ಳಿದ್ರೆ ಕಷ್ಟ ಆಗುತ್ತೆ ನಿಮ್ಗೆ. ಅವಾಗ ಯಾವ್ಯಾವ್ದನ್ನ ಹೆಂಗ್ ಬರ್ಕೊಂಡು ಹೋಗ್ಬೇಕು, ಮೈಕ್ರೋ ಜೆರಾಕ್ಸ್ ಹೊಡ್ಸ್ಬೇಕು ಅಂತ ಗೊತ್ತಾಗಲ್ಲ. ಅಥವಾ ಯಾವ್ಯಾವ್ದು ಕತೆ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ, ಯಾವ್ದು ನಿಜವಾಗ್ಲೂ ಓದ್ಬೇಕು. ನಾನು ಯಾವತ್ತು ಫಸ್ಟ್ 2 ಇಂಟರ್ವಲ್ ಯಾವತ್ತೂ ಬರ್ದಿಲ್ಲ ಇವತ್ತುವರೆಗೂ. ಡೈರೆಕ್ಟ್ 3 ಹತ್ಗೆ ಹೋಗ್ಬಿಡುವೆ. ಹಿಂಗಿರೋ ಅವರೇಜ್ ಬರ್ತಿರಲಿಲ್ಲ. 4ನೇದು ಅವರೇ ಕೊಡೋರು ಅವರೇಜ್ ಮಾಡಿಸ್ಕೊಂಡು ಬಂದ್ಬಿಡೋದು. ಐ ನೆವರ್ ಅಟೆಂಡೆಡ್ ಎನಿ ಇಂಟರ್ವ್ಯೂಸ್. ಐ ನೆವರ್ ಹ್ಯಾವ್ ಗಾನ್ ಟು ಕಾಲೇಜಸ್. ಸೊ ಫಾರ್ ದ ಲಾಸ್ಟ್ ಫಸ್ಟ್ ಒಂದು ವಾರ, ಆಮೇಲೆ ಕೊನೆಯಲ್ಲಿ ಒಂದು 2 ವಾರ, ಸ್ಟಾರ್ಟಿಂಗ್ ಎಂಡಿಂಗ್ ಜೊತೆಲಿಂದ ಮುಗಿಸ್ಕೊಟ್ಬಿಟ್ಟು ಬರ್ಬೋದು. ಆಯ್ತಾ? ಸೊ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಮೇ ಬಿ ಡನ್ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಆರ್ ಬುಕ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ, ಏನೇ ಒಂದು ಕೆಲಸ ಆಗಲಿ, ಏನು ಮೇನ್ ಉದ್ದೇಶ, ಈಗ ನೀನು ಒಂದು ಮನೆ ಕಟ್ಟಿ ಬಾಡಿಗೆ ಕೊಡ್ತಾ ಇದ್ರೆ ಏನ್ ಬರುತ್ತೆ ಅಂತ, ಬಾಡಿಗೆ ಬರುತ್ತೆ, ಕಾಸು. ಸೊ ರಿಟರ್ನ್ ಅಂತ ಕರಿತೀವಿ. ಈಗ ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತೀರಾ, ಸೊ ಎಷ್ಟು ರಿಟರ್ನ್ ಬಂತು, ಪಿ ರೇಷಿಯೋ ಅಂತ ಕರಿತೀವಿ, ಪ್ರಾಫಿಟ್ ಟು ಅರ್ನಿಂಗ್ ರೇಷಿಯೋ ಅಂತ, ಎಷ್ಟು ಬರುತ್ತೆ. ಓಕೆ, ಸೊ ದಟ್ ಈ ಪ್ರಾಜೆಕ್ಟ್ ಮಾಡಿದಾಗ ಸುಮ್ಮನೆ ನಾವು ಧರ್ಮಕ್ಕೆ ಮಾಡೋಕ್ಕಾಗುತ್ತಲ್ಲ. ಪ್ರಾಜೆಕ್ಟ್ ಕ್ಲಾಸಿಫಿಕೇಶನ್ ಎಲ್ಲ ಹೇಳ್ದು, ಒಂದು ಸೋಷಿಯಲ್ ಸೆಕ್ಟರ್ ಪ್ರಾಜೆಕ್ಟ್ ಆದ್ರೆ ಅಥವಾ ಚಾರಿಟೇಬಲ್ ಪ್ರಾಜೆಕ್ಟ್ ಆದ್ರೆ ಏನ್ ಮಾಡ್ತೀವಿ, ಅದಕ್ಕೆ ನಾವು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ನೀವು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದಾಗ ದುಡ್ಡು ಕೊಡ್ಬೇಕು ತಾನೆ.
ನೀನು ಫ್ರೀಯಾಗಿ ಮಾಡು, ಹಾಸ್ಪಿಟಲ್ನಾರ ಕಟ್ಸು, ಸ್ಕೂಲ್ನಾರ ಕಟ್ಸು, ಬಟ್ ಕಟ್ಟೋನ್ ಫ್ರೀ ಕಟ್ಕೊಡ್ತಾನ? ನಿನ್ ಧರ್ಮಪ್ಪ ನೀನ್ ಮಾಡ್ತೇನೆ, ನಾವೆಲ್ಲ ಹೋಗ್ಲಿ ಅಂತ. ಸೇಮ್ ವೇ ಇಲ್ಲಿ ಎರಡು ತರ ರಿಟರ್ನ್ ಇರುತ್ತೆ, ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಆರ್ ರೇಟ್ ಆಫ್ ರಿಟರ್ನ್. ಆನ್ ಇನ್ವೆಸ್ಟ್ಮೆಂಟ್, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಅದಕ್ಕೆ ಎಷ್ಟು ರಿಟರ್ನ್ ಬಂತು ಅಂತ. ಇಲ್ಲಿ ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಅಂತಂದ್ರೆ ಏನು ಅಂದ್ರೆ, ಸೊ ಇಟ್ ಪ್ರೊವೈಡ್ಸ್ ಸಿಂಗಲ್ ಮೆಟ್ರಿಕ್ ಶೋಯಿಂಗ್, ಏನಿದು ಹಿಂಗ್ ಮಾಡ್ತಿದ್ಯಾ, ಇಟ್ ಪ್ರೊವೈಡ್ಸ್ ಅ ಸಿಂಗಲ್ ಮೆಟ್ರಿಕ್ ಶೋಯಿಂಗ್ ಹೌ ಅ ಪ್ರಾಜೆಕ್ಟ್ಸ್ ಎಕನಾಮಿಕ್ ಬೆನಿಫಿಟ್ಸ್ ಕಂಪೇರ್ ಟು ಇಟ್ಸ್ ಕಾಸ್ಟ್. ಓಕೆ ಸರ್, ಒಂದು 10 ಲಕ್ಷ ಖರ್ಚು ಮಾಡ್ಬಿಟ್ಟಿದ್ದೀನಿ ಸರ್, ಬಟ್ ನಂಗೆ ಪ್ರಾಫಿಟ್ ಬರ್ತಾ ಇರೋದೇ ಒಂದು 5 ಲಕ್ಷ. ಹಂಗ್ ಮನೆ ಮಠ ಮಾಡ್ಕೋಬೇಕಾಗತ್ತೆ ನಾವು. ಪ್ರಾಜೆಕ್ಟ್ ಅಟ್ಲೀಸ್ಟ್ ಆ ದುಡ್ಡುಗಾರ ರಿಕವರ್ ಆಗಬೇಕು, ಇಲ್ಲ ಅಂದ್ರೆ ಮತ್ತೆ ಜಾಸ್ತಿ ಬರ್ಬೇಕು. ನೆಕ್ಸ್ಟ್ NERR, economic rate of return, provides a convenient metric produced from a cost benefit analysis. ಸೊ ಕಾಸ್ಟ್ ಬೆನಿಫಿಟ್ ಅಂದ್ರೆ ಗೊತ್ತಾಯ್ತಾ? ಕಾಸ್ಟ್ ಅಂದ್ರೆ ನೀವು ಎಷ್ಟು ಖರ್ಚು ಮಾಡಿದ್ರ, ಬೆನಿಫಿಟ್ ಅಂದ್ರೆ ಎಷ್ಟು ಲಾಭ. ಕಾಸ್ಟ್ ಅಂದ್ರೆ ಖರ್ಚು, ಲಾಭ. ಹೌದಾ? ಫೈನ್. ಸೊ ಇಲ್ಲಿ ERR ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕ್ಯಾಶ್ ಫ್ಲೋ ಪ್ಲಸ್ ಚೇಂಜಸ್ ಇನ್ ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಏನಿದೆ ಮೇಲ್ಗಡೆ ಏನ್ ಹೇಳಿ, ನ್ಯೂಮರೇಟರ್ ಏನ್ ಹೇಳಿ, ಹಿಂಗಾಗಿದ್ರೆ ಅದ್ರ ಏನಂತ ಕರಿತೀವಿ ಅದಕ್ಕೆ ಯಶವಂತ? ಇದು ಏನ್ ಹೇಳಿ, ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಏನೇನು ಯಾವ ಎರಡನ್ನ ಕಂಪೇರ್ ಮಾಡುತ್ತೆ? ಏನಂದ್ರೆ ಕಾಸ್ಟ್ ಮತ್ತೆ ಬೆನಿಫಿಟ್. ಅಂದ್ರೆ ಇದು ನ್ಯೂಮರೇಟರ್ ಏನಾಯ್ತು, ಕಾಸ್ಟ್ ಬೆನಿಫಿಟ್. ಸೊ ದಟ್ ಕಾಸ್ಟ್. ನೆಕ್ಸ್ಟ್, ಸೊ ಡಿನಾಮಿನೇಟರ್ ಈಗ ನ್ಯೂಮರೇಟರ್ ಜಾಸ್ತಿ ಆದ್ರೆ ನಮ್ಗೆ ಓಕೆನಾ, ಅಥವಾ ಡಿನಾಮಿನೇಟರ್ ಜಾಸ್ತಿ ಆಗ್ಬೇಕಾ? ಯಾವ್ದು ಜಾಸ್ತಿ ಇರಬೇಕು? ಸಾರಿ, ERR ನ ಏನ್ ಮಾಡಕ್ಕೆ, ಕಾಸ್ಟ್ ವರ್ಸಸ್ ಬೆನಿಫಿಟ್ ರೇಷಿಯೋನ ಅನಲೈಸ್ ಮಾಡಕ್ ಬರ್ತೀವಿ. ನಮಗೆ ಕಾಸ್ಟ್ ಜಾಸ್ತಿ ಇರ್ಬೇಕಾ, ಬೆನಿಫಿಟ್ ಜಾಸ್ತಿ ಇರ್ಬೇಕಾ? ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾದ್ರು ಬರಲಿ, ಇದು ಯಾರು ಕೊಡಲ್ಲ, ಇದನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಅಂತ ಇದೊಂದು ಫಾರ್ಮುಲಾ ಮಾತ್ರ ಇಟ್ಕೊಂಡಿರ್ಬೇಕು. ERR ಅಂದ್ರೆ ಏನು, ಕ್ಲಿಯರ್? ಸೊ ಬೆನಿಫಿಟ್ ಜಾಸ್ತಿ ಇರ್ಬೇಕು. ಸೊ ಬುಕ್ ರೇಟ್ ಆಫ್ ರಿಟರ್ನ್ ಅದನ್ನು ಅದೇ ಇದೆಯಾ ಅಥವಾ ಬೇರೆ ಇದೆ ನೋಡಿ? ಬುಕ್ ವ್ಯಾಲ್ಯೂ ಏನು ಇಲ್ಲಿ ನೋಡಿ, ಚೇಂಜಸ್ ಇನ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಚೇಂಜಸ್ ಇನ್ ಬುಕ್ ವ್ಯಾಲ್ಯೂ ಓದಿ ನೋಡೋಣ ಏನಿರ್ಬೋದು. ಬುಕ್ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಏನು ವ್ಯತ್ಯಾಸ? ಶೇರ್ ಮಾರ್ಕೆಟ್ ಗೊತ್ತಿರ್ಬೇಕು, ಇದು ಅರ್ಥ ಆಗ್ಬೇಕು ನೋಡಿ ನಿಮ್ಗೆ. ಶೇರ್ ಮಾರ್ಕೆಟ್ ಅಲ್ಲಿ ಹೆಂಗ್ ಹೇಳಿ, ನೀವು 100 ರೂಪಾಯಿ ಶೇರ್ ತಗೊಂಡಿರ್ತೀರ. ಓಕೆ, ಸೊ ದಟ್ ಬುಕ್ ವ್ಯಾಲ್ಯೂ. ಏನೋ ಮ್ಯೂಚುವಲ್ ಫಂಡ್ಸ್, ಶೇರ್ ಮಾರ್ಕೆಟ್ ಇಂದ ಮ್ಯೂಚುವಲ್ ಫಂಡ್ ನಿಮ್ಗೆ ಗೊತ್ತಾಗುತ್ತೆ. ಈಗ 100 ರೂಪಾಯಿ ನೀವು ತಗೊಂಡಿರ್ತೀರಾ, ಅದು ನೆಕ್ಸ್ಟ್ ಏನಾದರೂ ಆಗ್ಬೋದು. ಬಟ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ? ರೆಫರೆನ್ಸ್ ಯಾವ, ಅದು ಜಾಸ್ತಿನಾದ್ರೂ ಆಗ್ಲಿ ಕಮ್ಮಿನಾದ್ರೂ ಆಗ್ಲಿ, ನಿಮ್ಗೆ ಏನಾಗುತ್ತೆ, ನಿಮ್ಗೆ ತಗೊಂಡಿರೋದ್ರೆ ಅಷ್ಟೇ ಇರ್ತಾನೆ. ಜಾಸ್ತಿ ಆದಾಗ ನೀವು ಮಾರಬಹುದು, ಅಥವಾ ಕಡಿಮೆ ಆದಾಗ ನಿಮ್ಗೆ ಲಾಸ್ ಆಗ್ಬೋದು. 20 ರೂಪಾಯಿ ತಗೊಂಡಿರ್ತೀರಾ, 200 ರೂಪಾಯಿ ಆಗಿರುತ್ತೆ. ಬುಕ್ ವ್ಯಾಲ್ಯೂ ಏನಾಗುತ್ತೆ? ಅಷ್ಟೇ ಕಣೋ, 20 ರುಪೀಸ್ ಬುಕ್ ವ್ಯಾಲ್ಯೂ. ಬಟ್ ನಿನಗೆ ಬರೋದು ಎಷ್ಟಾಗುತ್ತೆ ಹೇಳೋ ಕೊನೆಯಲ್ಲಿ? ಒಟ್ಟು 200 ರುಪೀಸ್ ಬರುತ್ತೆ. ಬಟ್ ಇಲ್ಲೇನಾಗುತ್ತೆ, ಬುಕ್ ವ್ಯಾಲ್ಯೂ ಅಂತಂದ್ರೆ ಇಟ್ ಇಸ್ ಡಸಂಟ್ ಡಿಪೆಂಡ್ ಆನ್ ದ ಪ್ರೆಸೆಂಟ್ ಎನಿ ವ್ಯಾಲ್ಯೂ. ಓಕೆ, ಒಂದ್ ಶೇರು ನೀನ್ ತಗೊಂಡಾಗ ಎಷ್ಟಿದೆ ಅದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವಾಗ ಎಷ್ಟಿದೆ ಬೇಡ. 20 ರೂಪಾಯಿ 200 ರೂಪಾಯಿ ಆಯ್ತು ಅಂದ್ರೆ, ನೀನು ಹೋದ ವಾರ ತಗೊಂಡೆ 50 ರೂಪಾಯಿ ಆಯ್ತು, ನಾನು ಈ ವಾರ ತಗೋತೀನಿ 250 ಆಯ್ತು, ಆಯ್ತಾ? ಬಟ್ ನನಗೆ ಬುಕ್ ವ್ಯಾಲ್ಯೂ ಎಷ್ಟಾಗುತ್ತೆ, ನಿಮಗೆ? ಸೊ ಇಲ್ಲಿ ಅದನ್ನೇ ಹೇಳಿರೋದು, ಬುಕ್ ಇನ್ಕಮ್ ಇಸ್ ದ ಅಮೌಂಟ್ ಆಫ್ ಇನ್ಕಮ್ ಅ ಕಂಪನಿ ಪಬ್ಲಿಕ್ಲಿ ರಿಪೋರ್ಟ್ ಆನ್ ಇಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಅಂದ್ರೆ ಏನು ಹೇಳಿ? ಈಗ ಸೊಸೈಟಿಲಿ ಡೈರಿಲಿ ಶೇರ್ ಕಟ್ತೀವಿ ಅಂತ ಗೊತ್ತಾ? ಶೇರ್ ಅಲ್ಲ, ಅವ್ರ ಶೇರು ಅಂತ. ನಾನೆಲ್ಲಪ್ಪ ಅಕ್ಕಿ ರಾಗಿ ಅಳತೆ ಮಾಡೋ ಶೇರೇನು ಅನ್ಕೊಂಡೆ. ಸೊ ಶೇರ್ ಅಂತಂದ್ರೆ, ಈಗ ನಾನು ಒಂದು ಕಂಪನಿ ನಡೆಸ್ತಾ ಇದ್ದೀನಿ, ನನಗೆ ಬಂಡವಾಳ ಆಟೋಮೆಟಿಕ್ ಆಗಿ ಬರಲ್ಲ. ನಾನೇನ್ ಮಾಡ್ತೀನಿ ನೋಡಪ್ಪ, 100 ರೂಪಾಯಿ ನೀನು ಶೇರ್ ತಗೋ, ನೀನು 100 ರೂಪಾಯಿ ಕಟ್ಟು, ನಿನಗೆ 1 ವರ್ಷ ಆದ್ಮೇಲೆ ಕಂಪ್ನಿ ಎಷ್ಟು ಇನ್ಕಮ್ ಬರುತ್ತೋ ಅದ್ರಲ್ಲಿ ನೀನು ಎಷ್ಟು ಬಂಡವಾಳ ಹಾಕಿದ್ಯಾ ಅದಕ್ಕೆ ಆ ಪರ್ಸೆಂಟೇಜ್ ಲೆಕ್ಕಕ್ಕೆ ನಿಮಗೆ 10% ಬಂಡವಾಳ ಹಾಕಿದ್ರೆ 10% ಪ್ರಾಫಿಟ್ ನಿನಗೆ ಬರುತ್ತೆ. ಓಕೆ, 100 ರೂಪಾಯಿ ನಾನು 20% ಹಾಕಿದ್ರೆ 20 ರೂಪಾಯಿ ಬಂಡವಾಳ ಬರುತ್ತೆ. ಅಲ್ಲಿ ಬುಕ್ ವ್ಯಾಲ್ಯೂ ಅಂತಂದ್ರೆ
ಕಂಪ್ನಿ ಶೇರ್ ಹೋಲ್ಡರ್ಸ್ಗೆ ನಾವೇನ್ ಮಾತಾಡಿರ್ತೀವಲ್ಲ ಆ ಒಂದು ವ್ಯಾಲ್ಯೂಲಿ ನಾವು ಲೆಕ್ಕ ಹಾಕೊಂತೀವಿ. ಇಲ್ಲೂ ಅಷ್ಟೇ ಕ್ಯಾಶ್ ಫ್ಲೋ ಪ್ಲಸ್ ಚೇಂಜಸ್ ಇನ್ ಬುಕ್ ವ್ಯಾಲ್ಯೂ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಇಲ್ಲೇನ್ ಮಾಡಿದ್ರೆ ಸೊ ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಬರ್ಕೊಬಿಡಿ, ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ಪ್ರೆಸೆಂಟ್ ವ್ಯಾಲ್ಯೂಸ್. ಏನ್ರದು ಹೌದಾ, ಇಲ್ಲಿ ಬರ್ಕೋ. ಸೊ ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಈಸ್ ಡಿಫೈನ್ಡ್ ಯೂಸಿಂಗ್ ಬುಕ್ ವ್ಯಾಲ್ಯೂ, ಸಾರಿ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೇಟ್ ಹೋಗ್ತಾ ಇದೆ ಅಷ್ಟೇ, ಬೇರೆ ಏನು ಅಂತ ಅನ್ಕೋಬಿಡಿ. ಬುಕ್ ವ್ಯಾಲ್ಯೂ ಅಂದ್ರೆ ಕಂಪ್ನಿಯವರು ಎಷ್ಟು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ ಅಥವಾ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಶೇರ್ ನೋಡ್ತೀರಾ, ನೋಡಿ ಇನ್ಫೋಸಿಸ್ 1,500 ಇದೆ ಇವತ್ತು ಶೇರ್ ರೇಟ್. ಒಂದು ಶೇರ್ಗೆ 1,500 ಕೊಡ್ಬೇಕು ನೀವು. ಬಟ್ ಅದೇ ಒಂದು ವಾರದ ಹಿಂದೆ 1,500 1,497 ಇತ್ತು, ಇವತ್ತು 1,600 ರೂಪಾಯಿ ಆಗಿದೆ. ದಟ್ ವಿ ಕಾಲ್ ಇಟ್ ಆಸ್ ಬುಕ್. ನೀವು ಯಾವಾಗ ತಗೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಂಪ್ನಿ ಏನ್ ಫಿಕ್ಸ್ ಮಾಡಿರುತ್ತೆ. ನೆಕ್ಸ್ಟ್ ಅಬಾಂಡನ್ಮೆಂಟ್ ಅಬಾಂಡೋನ್ಮೆಂಟ್ ಅನಾಲಿಸಿಸ್. ಅಬಾಂಡನ್ ಅಂದ್ರೆ ಹೇಳಿ, ಅಬ್ಡಮನ್ ಅಲ್ಲ, ಹೊಟ್ಟೆ ಅಲ್ಲ. ಅಬಾಂಡನ್ಮೆಂಟ್ ಅನಾಲಿಸಿಸ್ ಬಿಟ್ ಅಬಾಂಡನ್ಮೆಂಟ್ ಅಂದ್ರೆ ಬಿಟ್ಟೋದ್ರು. ಇಲ್ಲಿ ಗೂಗಲ್ ನೋಡಿದ್ರ ಓಕೆ. ಸೊ ಅಬಾಂಡನ್ಮೆಂಟ್ ಈಗ ಏನೋ ಆಗಿದೆ ಸಮಸ್ಯೆ, ಪ್ರಾಜೆಕ್ಟ್ಗಳು ಅರ್ಧಕ್ಕೆ ನಿಂತೋಗುತ್ತೆ. ನೋಡಿದ್ರೆ ಅರ್ಧ ಬ್ರಿಡ್ಜ್ ಕಟ್ಟಿರ್ತಾರೆ ಬಿಟ್ಬಿಡ್ತಾರೆ, ಅರ್ಧ ಮನೆ ಕಟ್ಟಿರ್ತಾರೆ ಬಿಟ್ಬಿಡ್ತಾರೆ. ಸೊ a project is analyzed on the assumption that the firm will operate it for a given period. However, there may be chances to abandon the project before this period. ಅಂದ್ರೆ ಈಗ ಒಂದು 6 ತಿಂಗಳಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದೀವಿ ನಾವು. ಓಕೆ, ಅಷ್ಟರೊಳಗಡೆ ಈಗ ಒಂದು ಪ್ರಾಜೆಕ್ಟ್, ದೊಡ್ಡ ಪ್ರಾಜೆಕ್ಟ್ ಏನ್ ಮಾಡ್ತೀವಿ ಗೊತ್ತಾ, ಇಫ್ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಒಬ್ಬರಿಗೆ ಟೆಂಡರ್ ಕೊಡಕ್ಕಾಗಲ್ಲ. ಯಾರ್ಯಾವ್ದು ಈಗ ಇಲ್ಲಿ ಬೆಂಗಳೂರು ಹತ್ರ ಒಂದು ಪ್ರಾಜೆಕ್ಟ್, ಸೊ ಈಗ ಬೆಂಗಳೂರಿಂದ ಡೆಲ್ಲಿವರೆಗೂ ಹೈವೇ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಕರ್ನಾಟಕ ಪೂರ್ತಿ ಒಂದು ಕಂಪ್ನಿ ಕೊಡ್ಬೋದು. ಈ ಕಂಪ್ನಿ ಇಲ್ಲಿ ಇರೋದು, ಇಲ್ಲೇ ಒಂದು 20-30 ವರ್ಷದ ಇದಾರೆ, ಲೆಟ್ ದೆಮ್ ಡು. ಅವ್ರಿಗೆ ಎಲ್ಲ ಟೋಪೋಗ್ರಫಿ ಗೊತ್ತಿರುತ್ತೆ, ಗೌರ್ಮೆಂಟ್ ಆಫೀಸರ್ಸ್ ಗೊತ್ತಿರ್ತಾರೆ, ಪರ್ಮಿಷನ್ಸ್ ಎಲ್ಲ ತಗೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಹೈದರಾಬಾದ್ ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ತೀರಾ, ಇಲ್ಲಿ ನಾವು ಅಲ್ಲೋಗಿ ಇದೇ ಕೆಲಸ ಮಾಡ್ಬಿಡಕ್ಕಾಗತ್ತಾ? ಭಾಷೆ ಬರಲ್ಲ, ಕೊಯ್ಯ ಪಿ ಅನ್ಕೊಂಡು, ಇಲ್ಲ ಅಂತಂದ್ರೆ ಅಲ್ಲಿ ಗೌರ್ಮೆಂಟ್ ಅವ್ರನ್ನ ಕನ್ವಿನ್ಸ್ ಮಾಡೋದಾಗ್ಬೋದು. ದಟ್ ಈಸ್ ವೆರಿ ಟಫ್. ಅದಕ್ಕೇನ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಪ್ರಾಜೆಕ್ಟ್ ಇಸ್ ಅನಲೈಸ್ಡ್ ಆನ್ ದ ಅಸಂಪ್ಷನ್ ದಟ್ ದ ಫರ್ಮ್ ವಿಲ್ ಆಪರೇಟ್ ಇಟ್ ಫಾರ್ ಅ ಗಿವನ್ ಪೀರಿಯಡ್. ಓಕೆ, ಒಂದು ಕಂಪ್ನಿ ಸ್ವಲ್ಪ ದಿನಕ್ಕೆ ಮಾತ್ರ ಆಪರೇಟ್ ಮಾಡುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಪ್ರಾಜೆಕ್ಟ್ ನ ಎವ್ಯಾಲ್ಯೂಯೇಟ್ ಟು ಅನಲೈಸ್. ಅಂಡ್ ಅದ್ರಲ್ಲಿ ಏನ್ ಕನ್ಸಿಡರ್ ಮಾಡ್ಬೋದು, ಅದಕ್ಕೆ ಮುಂಚೆನೇ ಅವ್ರು ಬಿಟ್ಟು ಹೋಗ್ಬೋದು. ಅಬಾಂಡನ್ಮೆಂಟ್ ಅನಾಲಿಸಿಸ್ ಅಂದ್ರೆ ನಮ್ಗೆ ಮೊದಲೇ ಗೊತ್ತಿರುತ್ತೆ ಇವ್ನು ಕಂಪ್ಲೀಟ್ ಮಾಡಲ್ಲ ಅಂತ. ಯಾರು ಹೇಳಲ್ಲ, ಯಾರಾದ್ರೂ ಕಳ್ಳ ಕಲ್ತೀನಿ ಅಂತ ಹೇಳ್ತಾನ, ತಗೋತಾರೆ ಅವ್ರಿಗೆ ನೋಡಿ. ಸೊ 100 ಕೋಟಿ ಬಜೆಟ್ ಆಗಿ ಮುಗಿಸೋದಕ್ಕೆ 200-300 ಕೋಟಿ ಆಗುತ್ತೆ ಸರ್ ಅಂತ ನಮ್ಮ ಏನೋ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಹತ್ತದ ಸಿಒಗೆ ಇದಾಗೋಯ್ತು, ಸಮಸ್ಯೆ ಆಗೋಯ್ತು, ನಮ್ಗೆ ಏನೋ ಬೇರೆ ಲೋನ್ ಕೊಡ್ತೀವಿ ಅಂದ್ರೂ ಕೊಡ್ಲಿಲ್ಲ, ಎಲ್ಲೂ ಲೋನ್ ತಗೋತಾ ಇಲ್ಲ, ದಯವಿಟ್ಟು ನಮ್ಮ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ಎಷ್ಟಾಗಿದೆ ಅಷ್ಟು ಬಿಲ್ ಮಾಡಿ. ಈ ತರ ಸುಮಾರು ಆಗುತ್ತೆ. ಪ್ರಾಜೆಕ್ಟ್ಗಳು ಮಧ್ಯ ನಿಂತೋಗೋದೇ ಇದೊಂದೇ ಕಾರಣಕ್ಕೆ. ಓಕೆ, ಏನೋ ಕೋರ್ಟ್ ಕೇಸ್ ಆಗೋಯ್ತು, 100 ಕಿಲೋಮೀಟರ್ ಓಡೇ ಮಾಡೋಂಗಿಲ್ಲ ಅನ್ನೋದು. ಆದ್ರೆ ನೀವು ಹೈರ್ ಮಾಡಿದಾಗ ಈಗ ಇಂಜಿನಿಯರ್ಸ್ಗಳನ್ನ ತಗೊಂಡಿದ್ದೀರಿ, ಅವ್ರಿಗೆ ಸಂಬಳ ಕೊಡ್ತಾರೆ ಬಿಡ್ತಾರ, ಕಲ್ ತಗೊಂಡು ಹೊಡಿತಾರೆ. ಇನ್ನೇನಪ್ಪ, ಈಗ 6 ತಿಂಗಳಿಗೆ 1 ವರ್ಷಕ್ಕೆ ನಿನ್ ಕೆಲಸ ಕೊಡ್ತೀನಪ್ಪ, ಇಷ್ಟು ಪ್ರಾಜೆಕ್ಟ್ ಕರ್ಕೊಂಡ್ಬಂದ್ರಿ, 3 ತಿಂಗಳು ಕೆಲಸ ಆಯ್ತು, ಇನ್ನೇನ್ ಶುರು ಮಾಡೋಷ್ಟ್ರಲ್ಲಿ ಯಾರೋ ಕೇಸ್ ಆಗ್ತಾ, ನೀವು ರೋಡ್ ಮಾಡ್ತಾ ಇರೋದು ತಪ್ಪು ಅಂತ. ಯಾವ್ದೋ ಕೋರ್ಟ್ ಹೋದ್ರೆ ಇವತ್ತು ನಾಳೆ ತೀರ್ಮಾನ ಆಗುತ್ತಾ? ಸೊ 1 ವರ್ಷ ಆಗುತ್ತೆ. ಅಲ್ಲಿವರೆಗೂ ಇಂಜಿನಿಯರ್ಸ್ ವರ್ಕರ್ಸ್ ಎಲ್ಲ ಏನ್ ಮಾಡ್ತಾರೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಸೊ ದೇ ಹ್ಯಾಸ್ ಟು. ಅದಕ್ಕೋಸ್ಕರ ಅಬಾಂಡನ್ಮೆಂಟ್ ಅನಾಲಿಸಿಸ್ ಅಂದ್ರೆ ಫಸ್ಟ್ ನೋಡ್ಬೇಕು ಏನೇನೋ ಸಮಸ್ಯೆ. ಅದನ್ನು ಕೂಡ ಇದನ್ನ ಡಿಸಾಸ್ಟರ್ ರಿಕವರಿ ಪ್ಲಾನ್ ಅಂತ ಕರಿತೀವಿ. ಮೊದಲೇ ಥ್ರೆಟ್ ಟು ರಿಸ್ಕ್ಸ್ ಇದು ಒಂದು ರಿಸ್ಕ್ ಕ್ಯಾಟಗರಿಗೆ ಬರುತ್ತೆ. ಈಗ ಮಧ್ಯದಲ್ಲಿ ಬಿಟ್ಟೋದಾದ್ರೆ ರಿಸ್ಕ್ ತಾನೇ ಅದು. ಅವಾಗ ಯಾರು ಮಾಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ಅಷ್ಟೇ ನಮ್ ಗುರಿ, ಹೌದಾ? ಸೊ ದಟ್ ಅಬಾಂಡನ್ಮೆಂಟ್ ಅನಾಲಿಸಿಸ್ ಅಂದ್ರೆ ಪ್ರಾಜೆಕ್ಟ್ ಗಿವನ್ ಪೀರಿಯಡ್ ಆಫ್ ಟೈಮ್ ಕೊಟ್ಟಿರ್ತೀವಿ, ಅಂದ್ರೆ ಎಂಟೈರ್ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅಂತಲ್ಲ, ಅದು ಹಂಗಾಗಲ್ಲ. ಯಾವ್ದೋ ಒಂದು ಪ್ರಾಜೆಕ್ಟ್ ಗಿವನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಹೇಳಿರ್ತಾರೆ, ಮಾಡಲ್ಲ.
ಅಂತ ಟೈಮಲ್ಲಿ ಸೊ ಹ್ಯಾವ್ ಟು ಡು ಅಬ್ಯಾಂಡನ್ಮೆಂಟ್ ಅನಾಲಿಸಿಸ್ ಅಂದ್ರೆ ಅದನ್ನ ಬಿಟ್ಟು ಹೋದಾಗ ಹೆಂಗೆ ಮತ್ತೆ ಕ್ಯಾಲ್ಕುಲೇಟ್ ಮತ್ತೆ ಎಲ್ಲಿಂದ ಶುರು ಮಾಡ್ಬೇಕು ಮತ್ತೆ ಯಾರು ಕೊಡಬೇಕು ಅದಕ್ಕೆ ಸುಮಾರು ಜನ ರೆಡಿ ಮಾಡಿ ನೋಡಪ್ಪ ಇವ್ರು ಮಾಡ್ತಾ ಇದ್ರೆ ಇನ್ ಕೇಸ್ ಇವ್ರು ಬಿಟ್ರೆ ನೀವು ಮಾಡಿ ಅಂತ. ಓಕೆ ನೆಕ್ಸ್ಟ್ ಏನಪ್ಪ ಕ್ರಿಕೆಟ್ ಆಡೋದು ಆಲ್ಮೋಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಮೋಸ್ಟ್ಲಿ ನಿನ್ಗೆ ಅರ್ಥ ಆಗಿದೆ ನಂಗೆ ಅರ್ಥ ಆಗಿದೆ. ಸೊ ಪ್ರಾಜೆಕ್ಟ್ ಆಡಿಟ್ professional management of a project needs so wait ಕೇಳ ಇಲ್ಲಿ ಆಯ್ತು. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಆಫ್ ಅ ಪ್ರಾಜೆಕ್ಟ್ ನೀಡ್ಸ್ ಅ ಮೆಥಡಾಲಜಿ ಟು ಕ್ಯಾರಿ ಔಟ್ ಅ ರೆಗ್ಯುಲರ್ ಚೆಕ್ ಟು ಫೈಂಡ್ ವೆದರ್ ಪ್ರಾಜೆಕ್ಟ್ ಈಸ್ ಪ್ರೋಗ್ರೆಸಿಂಗ್ ಆಸ್ ಶೆಡ್ಯೂಲ್ ಇನ್ ಸ್ಕೋಪ್ ಅಂಡ್ ಇನ್ ಟೈಮ್. ಓಕೆ ಏನಂದ್ರೆ ಹೋದ್ರೆ ಕೇಳಿಸ್ಕೊತೀರಾ ಆಮೇಲೆ ಹೇಳ್ಬೇಕನ್ನ ಪ್ರಾಜೆಕ್ಟ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಆಫ್ ಪ್ರಾಜೆಕ್ಟ್ ಪ್ರೊಫೆಷನಲ್ ಅಂದ್ರೆ ಈಗ ಗಾರೆ ಕೆಲಸ ಮಾಡೋರ್ನಾಗ್ಬೋದು ಅಥವಾ ಕಾರ್ಪೆಂಟರ್ ಆಗ್ಬೋದು ಪ್ರೊಫೆಷನಲ್ಸ್ ಅಂತ ಕರೆಯಲ್ಲ. ಅದೇ ಇಂಜಿನಿಯರ್ಸ್ ಡಾಕ್ಟರ್ಸ್ ಸೈಂಟಿಸ್ಟ್ ಸೊ ದೇ ಆರ್ ಪ್ರೊಫೆಷನಲ್ಸ್ ಅಂತ ಕರೀತಾರೆ. ಪ್ರೊಫೆಷನ್ ಅಂದ್ರೆ ಅದೊಂದು ವೃತ್ತಿ ಉದ್ಯೋಗ ಇದೇ ರೀತಿ ಮಾಡಬೇಕು ಅಲ್ಲಿ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಒಬ್ಬ ಇಂಜಿನಿಯರ್ ಅಂದ್ರೆ ಅವ್ನು ಏನ್ ಮಾಡಿರ್ಬೇಕು ಮಿನಿಮಮ್ 4 years ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಅವತ್ತು ಸರ್ಟಿಫಿಕೇಟ್. ಡಾಕ್ಟರ್ ಅಂದ್ರೆ ಏನೋ 5 ವರ್ಷ ಸರ್ ಇಲ್ಲೇ ಏನೋ ಲೇಹ ಪಯ ಇಲ್ಲ ಇದು ಕೊಡ್ತಿದ್ದ ಸರ್ ನಮ್ಮೂರಲ್ಲಿ ಗಂಟು ಬೇರೆ ಕೊಡ್ತಿದ್ದ ಅವನ್ನೇ ಕರ್ಕೊಂಡು ತಗೋಣ ಚೆನ್ನಾಗಿ ಕೊಡ್ತಾನೆ ನೋ ಅವ್ನು ಪ್ರೊಫೆಷನಲ್ ಅನ್ನಕ್ಕಾಗಲ್ಲ. ಅಮೆಚೂರ್ ಅವನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಬಟ್ ಈ ಕಾಂಟ್ ಬಿಕಮ್ ಪ್ರೊಫೆಷನಲ್ ಆಗ್ಬೇಕು ಅಂದ್ರೆ ಕ್ವಾಲಿಫಿಕೇಶನ್ ಇರಬೇಕು. ಸೊ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಬೇಕು ಅಂತಂದ್ರೆ ಏನಾಗಬೇಕು ಸೊ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಬೇಕು ಅಂಡ್ ದೆನ್ ಸೊ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಗ್ತಾ ಇದೆಯಾ ಯಾವ ರೀತಿ ಆಸ್ ಪರ್ ಶೆಡ್ಯೂಲ್ ಅಂದ್ರೆ ಹೇಳಿ ನಾವು ಅವತ್ತು ಅದ್ ಹೇಳಿದ್ರೆ ಇವತ್ತು ಅದ್ ಹೇಳ್ತಾ ಇದ್ರೆ ಇನ್ನೇನ್ ಪಾಠ ಮಾಡಿದ್ದು ಪ್ರಯೋಜನ ಆಯ್ತು. ಟೈಮ್ ಒಂದ ಟೈಮ್ ಟೇಬಲ್ ನೆಕ್ಸ್ಟ್ so the planning of the particular the time like setting the time frame or setting the timetable for the entire project. Schedule entire project ಅಥವಾ ಒಂದಿನಕ್ಕೆ ಒಂದು ವಾರ 2 ದಿನಕ್ಕೆ ಹಂಗ ಶೆಡ್ಯೂಲ್ ಯಾವಾಗ ಹೇಳಿ ಶುರು ಮಾಡೋದು ರೆಡಿ ಮಾಡೋದು ನಾವು ಹಂಗ ಹೇಳು ಇನಿಷಿಯೇಷನ್ ಪ್ಲಾನಿಂಗ್ ಅಂತ ಅವೇಟ್ ಬಂದ್ಬಿಟ್ಟು ಎಲ್ಲಾನು. ಓಕೆ ಸೊ ಆಸ್ ಶೆಡ್ಯೂಲ್ ಇನ್ ಸ್ಕೋಪ್ ಅಂಡ್ ಇನ್ ಟೈಮ್. ಸ್ಕೋಪ್ ನಾವೇನ್ ಡಿಫೈನ್ ಮಾಡಿದ್ವಿ ಅದರ ಪ್ರಕಾರ ಹೋಗ್ತಾ ಇದೆಯಾ ನೆಕ್ಸ್ಟ್ ಸೊ ಟೈಮಲ್ಲಿ ಕರೆಕ್ಟ್ ಆಗಿ ಆಗ್ತಾ ಇದೆಯಾ ದಟ್ಸ್. ಸೊ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ಆಡಿಟ್ ಈಗ ಆಲ್ರೆಡಿ ಆಗಿದೆ ಅನ್ಸುತ್ತೆ. ಪ್ರಾಜೆಕ್ಟ್ ಆಡಿಟ್ ಏನ್ ಮಾಡ್ತೀವಿ ಅಂತ ಹೇಳಿ ಇವಾಗ ಶುರು ಮಾಡಕ್ ಮುಂಚೆ ಹೇಳಿದ್ನಲ್ಲ ಹೇಳಿ ನೀವೇ ಇದೇ ಪಾಯಿಂಟ್ನ ಇನ್ನೊಂದ್ 2-3 ಸಲ ಇನ್ನೊಂದ್ 2-3 ಸೇರಿಸ್ಬಿಟ್ರೆ ಮುಗಿದೋಯ್ತು. ಇದೊಂಥರ ಯೂಸರ್ ಇದ್ರ ತರ ಒಂದಾದ್ಮೇಲೆ ಒಂದು ಅದೇ ತರ ಬರ್ತಾ ಇರುತ್ತೆ. ನೆಕ್ಸ್ಟ್ ಆಡಿಟ್ ಏನಕ್ಕೆ ಫಸ್ಟ್ ಏನು ಕ್ವಾಲಿಟಿ ಇದೆಯಾ ಟೈಮ್ ಕರೆಕ್ಟಾಗಿ ಆಗಿದೆಯಾ ಅಷ್ಟೇ ದುಡ್ಡು ಖರ್ಚು ಮಾಡಿದ್ದಾನ ಅಥವಾ ಎಕ್ಸ್ಟ್ರಾ ಮಾಡಿದಾನ ಏನಕ್ಕೆ ಮಾಡಿದ್ದ ಎಲ್ಲರೂ ಕರೆಕ್ಟಾಗಿ ವರ್ಕ್ ಮಾಡಿದ್ರ ಯಾವ ಒಬ್ಬ ಟೀಮ್ ಕಳಪೆ ಮಾಡಿದಾರ ಇಲ್ಲಿ ಆಡಿಟಲ್ಲಿ ರಿವ್ಯೂವಲ್ಲಿ ಗೊತ್ತಾಗುತ್ತೆ ಬಟ್ ಆಡಿಟಲ್ಲಿ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕೆಲಸ ಮಾಡಿಕೊಂಡಿದ್ದಾನೆ ಬಟ್ ಜಾಸ್ತಿ ದುಡ್ಡು ತಗೊಂಡಿದ್ದಾನೆ ಕಂಪ್ನಿಗೆ ಲಾಭ ಆಗುತ್ತೆ ನಷ್ಟ ಆಗುತ್ತೆ. ಸೊ ದಟ್ ವಿ ಹ್ಯಾವ್ ಟು ಡೂ ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ಅಂದ್ರೆ ಇವೆಲ್ಲನೂ ನಾವು ಕನ್ಸಿಡರ್ ಮಾಡಿ ಆಡಿಟ್ ಮಾಡೋದು. ನೆಕ್ಸ್ಟ್ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈಗ ಫಸ್ಟ್ ಇಂದ ಬರೋಣ. ಆಯ್ತು ಇನ್ನು ಮುಗೀತು ಲಾಸ್ಟ್ ಒಂದು ನೀವು ಆಲ್ರೆಡಿ ಓದಿದ್ದೀರಿ. ವಿ ಆರ್ ಹೇಳಿಲ್ವ ಆಗ್ಮೆಂಟೆಡ್ ರಿಯಾಲಿಟಿ ವರ್ಚುವಲ್ ರಿಯಾಲಿಟಿ ಹೇಳ್ಕೊಟ್ಟಿಲ್ವ ನಿಮ್ಗೆ ಹೇಳ್ಕೊಟ್ಟಿಲ್ಲ. ನೆಕ್ಸ್ಟ್ ಸೊ ಈಗ ಮೊದಲು ಪ್ರಾಜೆಕ್ಟ್ ಅಂತಂದಾಗ ಮ್ಯಾನೇಜ್ಮೆಂಟ್ಗೆ ಯಾರನ್ನ ಕರ್ಕೊಂಡು ಬಂದ್ವಿ ಪ್ರಾಜೆಕ್ಟ್ ಮ್ಯಾನೇಜರ್. ಅವ್ನ ಕೆಲಸ ಏನು ಬರೀ ಟೀಮ್ ಎಂಟೈರ್ ಟೀಮ್ಸ್ ರಿಸೋರ್ಸಸ್ ಎವ್ರಿಥಿಂಗ್ ಕಾಸ್ಟ್ ಅವಾಗ ಪ್ರಾಜೆಕ್ಟ್ ಶುರು ಆದ್ಮೇಲೆ ಮುಂಚೆ ಚಾರ್ಟರ್ ಏನಿದೆ ಅದ್ರ ಪ್ರಕಾರ ಮಾಡ್ಕೋಬೇಕು ಮತ್ತೆ ಪ್ರಾಜೆಕ್ಟ್ ಮ್ಯಾನ್ಯಲ್ ರೆಡಿ ಮಾಡೋದಾಗ್ಬೋದು ನೆಕ್ಸ್ಟ್ ಪ್ರಾಜೆಕ್ಟ್ ಏನೇನು ಅಪ್ಡೇಟ್ ಮಾಡೋದಾಗ್ಬೋದು ಇವೆಲ್ಲ ಆಗ್ಬೋದು. ಅದಾದ್ಮೇಲೆ ನಮ್ಮ ಹತ್ರ ಟ್ಯಾಲೆಂಟ್ ಕಮ್ಮಿ ಇತ್ತು ಒಬ್ಬ ಯಾರೋ ಬೇಕಾಗಿತ್ತು ಹೊರಗಡೆನೂ ಕರ್ಸ್ಕೊಂಡು ಯಾರೋ ಆಯ್ತಾ. ನೆಕ್ಸ್ಟ್ ಸರ್ ಆಯ್ತು ಸರ್ ಬರೀ ಟೆಕ್ನಿಕಲ್ ಅಡ್ವೈಸಿಂಗ್ ಮಾತ್ರ ಒಬ್ಬನ ಕರ್ದವ್ರು
ಟೆಕ್ನಿಕಲ್ ಅಡ್ವೈಸ್ ಅವನೇನಾ ಅಥವಾ ಬೇರೆನಾ? ಪ್ರಾಜೆಕ್ಟ್ ಅಡ್ವೈಸರ್ ಅಂತ ಬಂದಿಲ್ವಾ? ಬಂದಿತ್ತ? ಬಂದೇ ಇಲ್ಲ, ಸುಳ್ಳು ಹೇಳ್ತೀನಿ. ಬಂದಿತ್ತು, ಇರ್ಬೇಕು ಸರ್, ನಮ್ಗೆ ಅರ್ಥ ಹೋಗಿತ್ತು. ಹಾ, ಸೊ ಅವನೇನೋ ಜಸ್ಟ್ ಅಡ್ವೈಸ್ ಬಿಸಾಕ್ಬಿಟ್ಟು ಹೋಗೋದು. ಕನ್ಸಲ್ಟೆಂಟ್ ಹಂಗಲ್ಲ. ಕನ್ಸಲ್ಟೆಂಟ್ ಹ್ಯಾಸ್ ಟು ವರ್ಕ್ ವಿತ್ ದ ಟೀಮ್. ಅಡ್ವೈಸರ್ ಅಂದ್ರೆ ಏನು ಗೊತ್ತಾ? ಇವೆಲ್ಲ ಕೂದಿರ್ತಾನೆ, ಈ ತರ ಅಂತ ಹೇಳ್ಬಿಟ್ಟು ಹೊಂಡೋಗ್ತಾನೆ. ಕನ್ಸಲ್ಟೆಂಟ್ ಹಂಗಲ್ಲ, ನಮ್ಮ ಜೊತೆ ಬರ್ತಾನೆ, ಪ್ರಾಜೆಕ್ಟ್ ಜೊತೆ ಇರ್ತಾನೆ, ಕ್ಲೈಂಟ್ ಜೊತೆ ಮಾತಾಡ್ತಾನೆ, ನಮಗೆ ಇದು ಕೊಡ್ತಾನೆ, ರಿವ್ಯೂಸ್ ಕೊಡ್ತಾನೆ, ಪ್ಲಾನ್ ರೆಡಿ ಮಾಡ್ಕೊಡ್ತಾನೆ, ಎಕ್ಸ್ಟ್ರಾ ಅಥವಾ ಇನ್ನೇನಾದ್ರು ಎಕ್ಸ್ಟ್ರಾ ವರ್ಕ್ ಬೇಕು ಮಾಡ್ಕೊಡ್ತಾನೆ. ದೋಸ್ ಥಿಂಗ್ಸ್ ಕನ್ಸಲ್ಟೆಂಟ್. ಇಷ್ಟಲ್ಲ, ಪ್ರಾಜೆಕ್ಟ್ ಮ್ಯಾನೇಜರು, ಅಡ್ವೈಸರು, ಕನ್ಸಲ್ಟ್. ಇಲ್ಲಿ ಪ್ರಾಜೆಕ್ಟ್ ಆಡಿಟರ್. ಆಡಿಟರ್ ಅಂದ್ರೆ ಯಾರಿರ್ಬೇಕು? ಅಡ್ವೈಸರ್ ಬೇರೆ, ಆಡಿಟರ್ ಬೇರೆ. ಅಡ್ವೈಸ್ ಮತ್ತೆ ಯಾಕೆ ಎರಡು ಹೆಸರು ಇರ್ತೀನಿ? ಚೆನ್ನಾಗಿ ಹೇಳ್ತಿದ್ದಾರೆ. ಕಣ್ಣು ಕಾಣಿಸ್ತಾ ಇರುತ್ತೆ, ಅದು ತಪ್ಪು ಅಂತ ಹಂಗೆ ಹೇಳ್ತಿರಲ್ಲ. ಆಡಿಟಿಂಗ್ ಏನು ಗೊತ್ತಾಯ್ತಲ್ವಾ? ಸೊ ಆಡಿಟರ್ ಅಂದ್ರೆ ಆ ಕೆಲಸ ಮಾಡಕ್ಕೆ ಇರೋನೇ ಅವನು ಅಷ್ಟೇ, ಇಂಡಿಯನ್ನಲ್ಲಿ ಆಡಿಟಿಂಗ್ ಪರ್ಪಸ್. ಸೊ ಅವ್ನು ಏನೇನು ಫಂಕ್ಷನ್ಸ್ ಇದೆ ಅಂದ್ರೆ ಅವ್ನು ಆಡಿಟಿಂಗ್ ಕೆಲಸ. ಬಟ್ ಅದರಲ್ಲಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಇಲ್ಲಿ ಇವ್ರು 3 ಜನ 4 ಜನ ತುಂಬಾ ಇಂಪಾರ್ಟೆಂಟ್. ಮ್ಯಾನೇಜರು ಇದ್ರ ಬಗ್ಗೆನೇ ಕೇಳ್ತಾರೆ, ಆ ಒಂದು ಟಾಪಿಕ್ ಅಲ್ಲಿ ಇದ್ರ ಬಗ್ಗೆ ತುಂಬ ಕ್ವಶನ್ ಆಲ್ಮೋಸ್ಟ್ ತೆಗಿತಾರೆ. ಆಡಿಟರು, ಕನ್ಸಲ್ಟೆಂಟು, ಅಡ್ವೈಸರು, ಆಡಿಟರ್. ಸಾರಿ, ಮ್ಯಾನೇಜರು, ಕನ್ಸಲ್ಟೆಂಟು, ಅಡ್ವೈಸರು, ಆಡಿಟರ್. 4 ಜನ ಬಾಯ್ಸ್. ಇನ್ನೊಬ್ಬರು ಯಾರೋ ಸೇರಿಸ್ಕೊಂಡು ಪಂಚಪಾಂಡವರಾಗುತ್ತೆ. ಹಾ, ಅಡ್ಮಿನಿಸ್ಟ್ರೇಟರ್. ಅಡ್ಮಿನಿಸ್ಟ್ರೇಷನ್ ಹೇಳಿದ್ರಲ್ವಾ? ಓಕೆ, ನೆಕ್ಸ್ಟ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್? ಸಾರಿ, ಪ್ರಾಜೆಕ್ಟ್ ಆಡಿಟರ್ ಅಂತಂದ್ರೆ ಪ್ಲಾನಿಂಗ್ ಅಂಡ್ ಪ್ಲಾನ್ ಅಂಡ್ ಮ್ಯಾನೇಜ್ ಅಸೈನ್ಡ್ ಆಡಿಟ್ ಪ್ರಾಜೆಕ್ಟ್ಸ್ ಅಕಾರ್ಡಿಂಗ್ ಟು ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್. ಸಿ, ಪ್ರಾಜೆಕ್ಟ್ ಮ್ಯಾನೇಜರ್ ಏನು? ಪ್ರಾಜೆಕ್ಟ್ ಮ್ಯಾನೇಜ್ ಮಾಡೋದು. ಕನ್ಸಲ್ಟೆಂಟ್ ಏನು? ಸೊ ಪ್ರೊವೈಡಿಂಗ್ ದ ಟೆಕ್ನಿಕಲ್ ಡೀಟೇಲ್ಸ್ ಆಸ್ ವೆಲ್ ಆಸ್ ವರ್ಕಿಂಗ್ ವಿತ್ ದ ಟೀಮ್. ಅಡ್ವೈಸರ್ ಜಸ್ಟ್ ಅಡ್ವೈಸ್ ಕೊಡೋದು. ಆಡಿಟಿಂಗ್ ಅಂದ್ರೆ ಇವನು ಆಡಿಟಿಂಗ್ ಏನೇನು ಕೆಲಸ ಇದೆ ಅದನ್ನ ಮಾಡ್ಬೋದು. ಅದ್ರಲ್ಲಿ ಯಾವ ರೀತಿ ಮಾಡ್ತಾನೆ ಅಂತಂದ್ರೆ, ಸೊ ಸಮ್ ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನಿದೆ? ಸೊ ಒಂದು ವಾಲ್, ಮೇನ್ ವಾಲ್ 16 ಇಂಚ್ ಇರಬೇಕು. ಪಾರ್ಟಿಷನ್ ವಾಲ್, ಇದು ನಮ್ಮ ಮನೆ ಒಳಗಡೆ ಬರುತ್ತಲ್ಲ, ಅದನ್ನ ಪಾರ್ಟಿಷನ್ ವಾಲ್, ಅದಕ್ಕೆ 10 ಇಂಚ್ ಇರಬೇಕು. ಸೊ ಸ್ಟ್ಯಾಂಡರ್ಡ್ ಇದೆ. ಆ ರೀತಿ ಆಗಿದೆ ಎಷ್ಟು ಖರ್ಚಾಗಿದೆ ಅದನ್ನು ಕೂಡ. ಸೊ ದಟ್ ಇಸ್ ಎಸ್ಟಾಬ್ಲಿಷ್. ಈಗ ಬೈಕ್ BS6, BS4, 5 ಅಂತ 5 ಇಲ್ಲ, BS4 ಅಂಡ್ BS6. BS6 ಅಂದ್ರೆ BS ಅಂದ್ರೆ ಭಾರತ್ ಸ್ಟೇಜ್ ಅಂತ ಅಷ್ಟೇ. ಈಗೆಲ್ಲ ನಮ್ಗೆ ಬರ್ತಾ ಇರೋ ವೆಹಿಕಲ್ಗಳು BS6 ವೆಹಿಕಲ್. ಎಮಿಷನ್ ತುಂಬಾ ಕಡಿಮೆ, ಅದಕ್ಕೋಸ್ಕರ ಬೈಕ್ ರೇಟ್ ಜಾಸ್ತಿ ಆಗಿದೆ. ಕೊರೋನಾ ತಕ್ಷಣ ನಾವು BS6 ಬಂದು. ಸೊ ದಟ್ಸ್ ವೈ ಬೈಕ್ ರೇಟ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಅಟ್ ದಟ್ ಟೈಮ್. ಓಕೆ, ನೆಕ್ಸ್ಟ್. ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್. ಈಗ BS6 ಇದೆಯಾ, 5 ಇದೆಯಾ, 4 ಕೊಡ್ತಾ ಇದ್ದಾರ. ಸೊ ಆಡಿಟರ್ ಹ್ಯಾಸ್ ಟು ಲುಕ್ ಆಫ್ಟರ್. ಅಥವಾ ಒಂದು ಈಗ ಲ್ಯಾಪ್ಟಾಪ್ ಅಲ್ಲಿ ಆಗಿದೆ, ಸೊ ಇದು ಸ್ಪೀಡ್ ಕರೆಕ್ಟ್ ಆಗಿದೆಯಾ, ಇವನೇನು ಹೇಳಿರ್ತಾರೆ ಅಷ್ಟೇ ಇದೆಯಾ, ದಟ್ ಹ್ಯಾಸ್ ಅಷ್ಟೇ. ಮೊಬೈಲ್ ನಾರ್ಮಲ್ ಮೊಬೈಲ್ ಕೊಟ್ಟಲ್ಲ ಎಕ್ಸಾಂಪಲ್. ರೈಟ್, ನೆಕ್ಸ್ಟ್. ಓವರ್ಸಿ ಆಡಿಟಿಂಗ್ ಫಾರ್ ಆಪರೇಷನಲ್, ಫೈನಾನ್ಷಿಯಲ್ ಅಂಡ್ ಕಂಪ್ಲೈನ್ಸ್ ಏರಿಯಾಸ್. ಓಕೆ, ಸೊ ಫೈನಾನ್ಷಿಯಲಿ, you're too early for the next class. Please. ಎಲ್ಲ ಬಿಕ್ಕಿ ಬರೋ ಸರಿ. ಮುಗ್ದೇ ಹೋಯ್ತಲ್ವಾ? ಸೊ ಕಂಪ್ಲೈನ್ಸ್ ಅಂದ್ರೆ ಏನು ಹೇಳಿ? ಕಾಂಪ್ಲೈನ್ ಅಲ್ಲ, ಕಂಪ್ಲೈನ್ಸ್. ಕಂಪ್ಲೈನ್ಸ್ ಅಂದ್ರೆ ಏನು? ಕಂಪ್ಲೈನ್ಸ್ ಅಂದ್ರೆ ಆ ಕರೆಕ್ಟಾಗಿ ರೂಲ್ಸ್ ನ ಫಾಲೋ ಮಾಡ್ತಾ ಇದೆಯಾ. ಇಫ್ ಯು ಆರ್ ನಾಟ್ ಕಂಪ್ಲೈಂಗ್ ವಿತ್ ದ ಟ್ರಾಫಿಕ್ ರೂಲ್ಸ್, ಯು ವಿಲ್ ಬಿ ಗೆಟ್ ಫೈನ್. ನೀವು ಟ್ರಾಫಿಕ್ ರೂಲ್ ಫಾಲೋ ಮಾಡಲಿಲ್ಲ, ನೀವು ಫೈನ್ ಆಗ್ತಾರೆ. ಅದೇ ರೀತಿ ಸೊ ಫೈನಾನ್ಷಿಯಲಿ, ಅಥವಾ ಈಗ ಒಂದು ಫಾರೆಸ್ಟ್ ಏರಿಯಾ ಇದೆ. ಫಾರೆಸ್ಟ್ ಏರಿಯಾದಲ್ಲಿ ಏನು ಗೊತ್ತಾ ರೂಲು? ಟಾರ್ ರೋಡ್ ಆಗಂಗಿಲ್ಲ, ನೀವು ರೋಡೇ ಮಾಡ್ಬೋದು. ಇನ್ನೊಂದು ಟಾರ್ ರೋಡ್ ಆಗಂಗಿಲ್ಲ ಅನ್ನೋದಕ್ಕಿಂತ ನ್ಯಾಷನಲ್ ಹೈವೇನೇ ಆಗಿರಲಿ. ನೀವು ಬಂಡೀಪುರ ನಾಗರಹೊಳೆ ಇದ್ರಲ್ಲಿ ಹೋಗಿದ್ದೀರಾ? ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಅದು ನ್ಯಾಷನಲ್ ಹೈವೇನೆ, ಬಟ್ 2 ಲೈನ್ ಇರೋದು. ಒಂದು ಲೈನು ಫಸ್ಟ್ 2 ಲೈನ್ ಇರುತ್ತೆ. ಬಟ್ ಇಲ್ಲೆಲ್ಲ ಎಷ್ಟಿದೆ ರೋಡು? ನ್ಯಾಷನಲ್ ಹೈವೇ 4 ಲೈನ್ ಮಿನಿಮಮ್ ಇರಬೇಕು. ಬಟ್ ಕಾಡು ಒಳಗಡೆ ಆಡಿಟಿಂಗ್ ಅಲ್ಲಿ ಇದನ್ನು ಚೆಕ್ ಮಾಡ್ಬೇಕು. ಯಾಕೆಂದ್ರೆ ರೆಸ್ಟ್ರಿಕ್ಷನ್ ಅಲ್ಲಿ ಕಂಪ್ಲೈನ್ಸ್ ಏರಿಯಾ ಅಂತ ಇದೆಯಲ್ಲ, ಸೊ ಏನೋ ರೆಸ್ಟ್ರಿಕ್ಷನ್ ಇದೆ ಅಂತ ಅನ್ಕೊಳ್ಳಿ. ಸೊ ದೇ ಮಸ್ಟ್ ಫಾಲೋ ಇಟ್.
ಓಕೆ, ಇನ್ನೊಂದು ಗೊತ್ತಾ, ಟ್ರಕ್ಸ್ ಇರುತ್ತಲ್ಲ, ಈ ಏನಂತೀವಿ ನಾವು, ಟ್ರಕ್, ಲಾರಿ, ಲಾರಿ ಅಂತ ಹೇಳಿ ಗೊತ್ತಾನೆ. ಅದು ಏನು ಅದು, ಈ ಸಿಮೆಂಟು ಇವೆಲ್ಲ ತುಂಬ ಬರುತ್ತಲ್ಲ, ಟಿಪ್ಪರ್, ಅವು 10 ಗಂಟೆ ಒಳಗೆ, ಮತ್ತೆ 11 ಗಂಟೆ ಒಳಗೆ, ಆಮೇಲೆ 4 ಗಂಟೆ ಆದ್ಮೇಲೆ ಸಿಟಿ ಒಳಗಡೆ ಬರಂಗಿಲ್ಲ. ನೋಡಿದ್ರೆ ಎಲ್ಲಾದ್ರೂ ಟಿಪ್ಪರ್ಸ್ನ ಇಲ್ಲಿ ಒಳಗಡೆ ಯಾವುದೇ ಕೆಲಸ ಇರಲಿ, 10 ಗಂಟೆ, 6 ಗಂಟೆಯಿಂದ 10 ಗಂಟೆವರೆಗೂ ಬರಂಗಿಲ್ಲ. ಸಾರಿ, 6 ಗಂಟೆ ಅಂತೀನಿ, 7 ಗಂಟೆಯಿಂದ 11 ಗಂಟೆವರೆಗೂ. ಈ ಸಿಟಿ ಯಾವ ರೀತಿ ಇರುತ್ತೆ, ಬೆಂಗಳೂರಲ್ಲಿ ಹಂಗಿತ್ತು. ಸೊ 7 to 11. ಯಾಕೆ ಹೇಳಿ? ಟ್ರಾಫಿಕ್ ಜಾಸ್ತಿ ಯಾಕೆ ಅಂತಂದ್ರೆ ಅದು ಪೀಕ್ ಅವರ್ ಅಂತ. ಎಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಆಫೀಸ್ಗೆ ಹೋಗ್ತಾ ಇರ್ತಾರೆ, ಏನೆಲ್ಲ ಮಾಡೋ ಕೆಲಸ ಇದ್ದವರು ತಿರ್ಗ್ತಾ ಇರ್ತಾರೆ. ಸೊ ಅವರು ಬಂದ್ರೆ ಒಂದು ಟ್ರಕ್ ಬಂದ್ರೆ ಒಂದು 10 ಸ್ಕೂಟರ್ ಹೋಗೋ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳುತ್ತೆ, 4 ಕಾರ್ ಆಕ್ಯುಪೈ ಮಾಡ್ಕೊಳುತ್ತೆ, ಯಾಕಂದ್ರೆ ಟ್ರಾಫಿಕ್ ಇನ್ಕ್ರೀಸ್ ಆಗುತ್ತೆ. ಸೊ ಅಲ್ಲಿ ಆಡಿಟಿಂಗ್ ಮಾಡ್ಬೇಕಾದ್ರೆ, ಸೊ ಆಪರೇಷನ್ ಆಪರೇಷನ್ ಅಂದ್ರೆ ಹೇಳಿ ಏನ್ ಕೆಲಸ ಆಗಿದೆ, ಆಪರೇಷನ್ ಕುಯ್ಯೋದು ಅಂತಲ್ಲ, ನಾನು ಹೇಳ್ತಿದ್ದೀನಿ ಆಪರೇಷನ್ಸ್. So operational, financial, and compliance areas. Next, analyze root cause of control inefficiencies and recommend corrective actions. Root causes ಅಂದ್ರೆ ಹೇಳಿ, ರೂಟ್ ಕಾಸ್, ರೂಟ್ ಅಂದ್ರೆ ಬೇರಲ್ಲ, ಅದೇನೋ ಪ್ರಾಬ್ಲಮ್ ಆಗಿದೆ. ಸೊ ಸಮ್ ಪ್ರಾಬ್ಲಮ್ ಹ್ಯಾಸ್ ಹ್ಯಾಪನ್. ಓಕೆ, ಈಗ ಇವರು ಲೇಟ್ ಆಗಿ ಬಂದ್ರು, ಇವರು ನಾನು ಬೈದ ಪ್ರಯೋಜನ ಇಲ್ಲ, ಇವ್ರು ಬೆಳಿಗ್ಗೆ ಬೇಗ ಎದ್ದಿರಲ್ಲ, ಅದು ರೂಟ್ ಕಾಸ್. ಆಮೇಲೆ ಹೇಳ್ತಾನೆ, ಸರ್ ಬಸ್ ಲೇಟ್ ಆಯ್ತು, ಅಲ್ಲಿ ಬಂದೆ ಇಲ್ಲಿ ಬಂದೆ ಅಂತ. ಮೇಜರ್ ಏನು, ಬೇಗ ಎದ್ದು ಬಂದಿದ್ರೆ, ಇಲ್ಲಿ ಬಂದೆ ಸರ್ ಬಸ್ ಸಿಗ್ಲಿಲ್ಲ, ಬಸ್ ರಶ್ ಆಗಿತ್ತು, ನೀನ್ ಬೇಗ ಬಂದಿದ್ರೆ ಯಾವ್ದಾದ್ರು ಇನ್ನೊಂದು ಬಸ್ ಇಟ್ಕೊಂಡ್ ಬರ್ಬೋದಾಯ್ತು. ರೂಟ್ ಕಾಸ್ ಅಂದ್ರೆ ಎಲ್ಲಿಂದ ಶುರು ಆಯ್ತು, ಅದಕ್ಕೂ ಹಿಂದಕ್ಕೆ ಹೋಗ್ಬೇಕು. ಇವನು ಬೆಳಿಗ್ಗೆ ಬೇಗ ಎದ್ದಿಲ್ಲ ಅಂದ್ರೆ ಹೇಳಿ, ರಾತ್ರಿ ಲೇಟ್ ಆಗಿ ಮುಗಿದಾನೆ. ಸೊ ದಟ್ ಇಸ್ ದ ರೂಟ್ ಕಾಸ್. ಆಯ್ತಾ? ನೆಕ್ಸ್ಟ್, ಸೊ ಗಿವಿಂಗ್ ಅಡ್ವೈಸ್ ಟು ಮೇಕ್ ಸಮ್ ರೆಕಮೆಂಡೇಶನ್. ಕೊನೆಯದು ಬಿಟ್ಟಿ ಉಪದೇಶ, ಈ ತರ ಆಗಿದೆ, ಹಿಂಗ್ ಮಾಡಿ. ಸೊ ಆಡಿಟಿಂಗ್ ಇಸ್, ಸೊ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್ ಅಂತಂದ್ರೆ, ಫಸ್ಟ್ ಏನು, he has to assign, so he has to audit the projects. ಸೊ ಆಡಿಟಿಂಗ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ಏನೋ ಕನ್ನಡ ಆಡಿಟಿಂಗ್ ಅಂದ್ರೆ ಗೊತ್ತಿಲ್ವಾ? ಕೇಳಲ್ಲ ನೀನು ಅಷ್ಟೊತ್ತಿಂದ ತಲೆ ನಡೆಸಿದ್ದೆ, ಹೇಳೋ ರಾಜಶೇಖರ್ ಅವ್ನಿಗೆ. ಲೆಕ್ಕಾಚಾರ ಅಲ್ಲ ಕಣೋ, ಲೆಕ್ಕ ಪರಿಶೋಧನೆ ಅಂತ, ಲೆಕ್ಕ ಆಗಿರೋದು. ಸೊ ಲೆಕ್ಕ ಪರಿಶೋಧನೆ. ನೆಕ್ಸ್ಟ್, ಸೊ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್, ಇದೇನು ಕೇಳಿ, ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್. ಸೊ ಆಡಿಟಿಂಗ್ ಅಂದ್ರೆ ಹೇಳಿ, ಪ್ರತಿಯೊಂದನ್ನು ಪ್ರಾಜೆಕ್ಟ್ ಏನೇನಾಗಿದೆ ಒಂದು ಕೆಲಸನ ಚೆಕ್ ಮಾಡಿ, ಓಕೆ, ಐದರ್ ಫೈನಾನ್ಷಿಯಲಿ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲನೂ ಚೆಕ್. ಸೊ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್ ಅಂತಂದ್ರೆ, ನೀವು ನೋಡಿದ್ದೀರಾ, ನಾನಂತೂ ನೋಡಿದ್ದೀನಿ, ಗ್ರಾಮ ಪಂಚಾಯತಿಗಳಲ್ಲಿ ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಕಮ್ಯುನಿಟಿ ಆಡಿಟ್ ಅಂತ ಮಾಡ್ತಾರೆ. ಎಲ್ಲ ಬಂದು ಅವರ ಯಾರ್ಯಾರಿದ್ದಾರೆ ಬೆಟಾಲಿಯನ್ ಎಲ್ಲ ತಗೊಂಡ್ಬಂದು ಗ್ರಾಮ ಪಂಚಾಯತಿಲಿ ತಹಶೀಲ್ದಾರು ಎಲ್ಲ ಸೇರ್ಕೊಂಡು ಏನೇನಾಗಿದೆ, ಮೋರಿ ಪಾರಿ ಎಲ್ಲ ಮುಚ್ಚೋಗಿದ್ರೆ ತಚ್ಬಿಟ್ಟು ಇದ್ ನೋಡಿ ಬಿಲ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನೋಡಿಲ್ವಾ, ನೀನ್ ಸ್ಕೂಲು ಕಾಲೇಜ್ ಉಂಟಾಗಿರ್ತದ, ನೀವು ನೋಡಿದ್ರಿ, ಅಲ್ಲಿ ಪೂರಲ್ಲಿ ಇರ್ಬೇಕು ಸುಮಾರು ದಿನ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾದ್ರೆ ಆ ರೀತಿ ಇತ್ತು, ಐ ಹ್ಯಾವ್ ಸೀನ್ ದಟ್. ಓಕೆ, ಸೊ ಈ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್ ಏನಕ್ಕೆ ಅಂದ್ರೆ, ಪ್ರತಿಯೊಂದನ್ನು ಸ್ಕ್ರೂಟಿನೈಸ್ ಮಾಡುವಂತ. ಸ್ಕ್ರೂಟಿನೈಸ್ ಅಂದ್ರೆ ಪರಿಶೀಲನೆ ಮಾಡುವಂತ. ಐದರ ಡಾಕ್ಯುಮೆಂಟ್ ಆಗ್ಬೋದು, ಕಾಂಟ್ರಾಕ್ಟ್ ಆಗ್ಬೋದು. ಸೊ ಎಲ್ಲ ಪ್ರಾಜೆಕ್ಟ್ ಮುಗೀತು, ಕಾಂಟ್ರಾಕ್ಟ್ ಪ್ರಕಾರ ಅವನು 30 ದಿನದಲ್ಲಿ ಮುಗಿಸ್ಕೊಡ್ಬೇಕು ಅಂತ ಇರುತ್ತೆ, ಅವ್ನು ಮುಗಿಸಿರಲ್ಲ, 60 ದಿನ ತಗೊಂಡಿರ್ತಾನೆ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಏನು ಸಮಸ್ಯೆ ಆಗಿಲ್ಲ. ಅವಾಗ ಏನಾಗುತ್ತೆ, 30 ದಿನ ಮುಗಿಸಿಲ್ಲ ಅಂದ್ರೆ ಅದು ಪೆನಾಲ್ಟಿ ಆಗೋದಾಗುತ್ತೆ. ಇದನ್ನ ಆಡಿಟಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಡೈರೆಕ್ಟ್ ಇಲ್ಲಿ ನೋಡಿ, ಯಾವುದೇ ಒಂದು ಆಗ್ಬೋದು, ಮನುಷ್ಯ ಮೇಲೆ ಒಂದೇ ರೀತಿ ಇರೋದು. ಮನುಷ್ಯ ಏನ್ ಮಾಡ್ತಾನೆ ಹೇಳಿ, ಅವ್ನಿಗೇನ್ ಮುಖ್ಯ ಆಗಿರುತ್ತೆ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ಮಾತ್ರ ಮುಖ್ಯ ಆಗುತ್ತೆ. ಅವ್ನ ಮೇಲೆ ಕಂಪ್ಲೇಂಟ್ ಹಾಕೋದಾಗ್ಬೋದು, ಏನಾರು ಆಗ್ಬೋದು. ನಾವು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಅವಾಗ ಒಂಚೂರು ಸಮಾಧಾನ ಆಗುತ್ತೆ ಜೀವನಕ್ಕೆ. ನಿಮ್ಗೂ ಅಷ್ಟೇ, ಎಕ್ಸಾಮ್ ಮುಗಿಯೋವರೆಗೂ ಈಗ ತುಂಬಾ ಟೆನ್ಷನ್, ಏನಾಗುತ್ತೆ. ಮುಗಿದ ತಕ್ಷಣ ಶಿವ ಅಂತ ಒಂದು ಬಿರಿಯಾನಿ ಹೊಡೆದ್ಬಿಟ್ಟು ಫಿಲಮ್ ನೋಡ್ಕೊಂಡು ಆರಾಮಾಗಿರ್ಬೋದು. ಸೊ ಅದೇ ರೀತಿ ಇಲ್ಲೂ ಅಷ್ಟೇ, ಪ್ರಾಜೆಕ್ಟ್ ಆದ್ಮೇಲೆ ಆಮೇಲೆ ಯೋಚನೆ ಮಾಡ್ತೀರಾ, ನಾನು ಎಷ್ಟೆಷ್ಟು ದಿನ ಓದಿದೆ, ಏನ್ ಓದಬೇಕಾಗಿತ್ತು, ಏನ್ ತಪ್ಪಾಯ್ತು. ಇವಾಗ ಕುತ್ಕೊಂಡು ಯೋಚನೆ ಮಾಡೋದು ಮಾಡ್ತೀರಾ, ಸುಮ್ಮನೆ ಸರ್ ನಾಡಿದ್ದು ಎಕ್ಸಾಮ್ ಐತೆ ತಲೆ ತಿನ್ಬೇಡಿರ್ತೀರ. ಈಗ ಹೇಳಿದ್ರೆ ಅಲ್ಲೋ ಕಾಲೇಜಿಂದ ಇಲ್ಲಿವರೆಗೆ ಏನಾಯ್ತು, ಕೋರ್ಸಿಗೆ ಸೇರಿದಾಗಿಂದ ಇಲ್ಲಿವರೆಗೆ ಏನೇನ್ ಮಾಡಿದ್ರಿ ಲೆಕ್ಕ ಹಾಕ್ರೋ, ಆಡಿಟಿಂಗ್ ಮಾಡಿದ್ರೆ ನೋ. ಸೊ ಒನ್ಸ್ ದ ಪ್ರಾಜೆಕ್ಟ್ ಇಸ್ ಡನ್, ಯು ಹ್ಯಾವ್ ಟು ರಿವ್ಯೂ ಆಲ್ ದ ಕಾಂಟ್ರಾಕ್ಟರ್ಸ್, ಆಲ್ ದ ಪೇಪರ್ಸ್ ಅಂಡ್ ಆಲ್ ದ ಪ್ಲಾನ್, ಎವ್ರಿಥಿಂಗ್. ಏನೇನ್ ಮಾಡಿದ ಪ್ರಾಜೆಕ್ಟ್ ಮುಂಚೆ, ಯಾರ್ಯಾರು ಎಂಪ್ಲಾಯಿ ಹೈರ್ ಮಾಡಿದ್ವಾ, ಅವ್ರಿಗೆಲ್ಲ ಸಂಬಳ ಕೊಟ್ಟಿದ್ಯಾ, ಯಾರಾದ್ರೂ ಕೆಲ್ಸಕ್ಕೆ ಬಿಟ್ಟೋದವ್ರಿಗೂ ಸಂಬಳ ಆಗ್ತಾ ಇದೀವಾ, ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಚೆಕ್. Okay, so that comes under project audit program. Next.
ಸೊ ಡಿಫಿಕಲ್ಟೀಸ್ ಇನ್ ಎಸ್ಟಾಬ್ಲಿಷಿಂಗ್ ಆಡಿಟ್ ಪರ್ಪಸ್ ಇನ್ ಸ್ಕೋಪ್. ಏನ್ ಕಷ್ಟ ಆಗ್ಬೋದು ನೀವ್ ಹೇಳಿ ನೋಡೋಣ. ಆಡಿಟ್ ಮಾಡ್ಸೋದಕ್ಕೆ ಏನೇನ್ ಕಷ್ಟ ಬರ್ಬೋದು? ಓಕೆ, ಈ ಜನರಲ್ ಆಗಿ ಹೇಳಿ, ಅಲ್ಲಿರೋದು ಬಿಟ್ಬಿಡಿ. ನಿಮ್ಗೆ ಗೊತ್ತಿರೋದೇ ಅವ್ನು ಇನ್ನೊಂದ್ ತರ ವರ್ಡ್ ಅಲ್ಲಿ ಹೇಳಿರ್ತಾನೆ ಅಷ್ಟೇ, ಬಟ್ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲ ನಿದ್ದೆ ಮಾಡ್ತಾನೆ ನಾವು ಪರೀಕ್ಷಿತು, ನಿಮ್ ಫ್ರೆಂಡ್ ಬಂದು ನೋಡೋ ಖುಷಿಯಾಗಿ ಇವಾಗರು ಅವಾಗಿನ ಸಪ್ಪಿದ್ದ ಅವನು. The purpose of project audit is to clarify the state of the project for the project manager. State of the project ಅಂದ್ರೆ ಸ್ಟೇಟ್ ಅಂದ್ರೆ ಕರ್ನಾಟಕ ಅಂತನ, ಸ್ಥಿತಿ ರನ್ನಿಂಗ್ ಅಲ್ಲ, ಸ್ಟೇಟ್. ಆಯ್ತು. ಸೊ ಏನು ಪರಿಸ್ಥಿತಿ ಏನಿದೆ, ಸೊ ಸ್ಟೇಟ್ ಆಫ್ ದ ಪ್ರಾಜೆಕ್ಟ್ ಅಂದ್ರೆ ಏನ್ ಯಾವ ರೀತಿ ಇದೆ. ಮೇಡಮ್ ಹೇಳಿದಂಗೆ ರನ್ನಿಂಗ್ ಆಗ್ತಿದ್ಯಾ, ನಿಂತಿದ್ಯಾ, ಓಡ್ತಾ ಇದೆಯಾ, ಮಲ್ಕೊಂಡಿದ್ಯಾ, ಒದ್ದಾಡ್ತಾ ಇದೆಯಾ, ಹೋಗಿದ್ಯಾ, ದಟ್ ಥಿಂಗ್ ಇದೆ. ಹ್ಯಾವ್ ಟು ಕನ್ವೆ. ಯಾರು ಹೇಳ್ಬೇಕು? ಆಡಿಟರ್ ಯಾರಿಗೆ ಹೇಳ್ಬೇಕು? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಸೊ ಇಟ್ಸ್ ಅ ಪಾರ್ಟ್ ಆಫ್ ಕ್ವಾಲಿಟಿ ಕಂಟ್ರೋಲ್ ಎಫರ್ಟ್. ಕ್ವಾಲಿಟಿ ಕಂಟ್ರೋಲ್ ಎಫರ್ಟ್ ಅಂದ್ರೆ ಸೊ ಗುಣಮಟ್ಟತೆ ಕರೆಕ್ಟ್ ಆಗಿದೆಯಾ ಆಯ್ತು, ಈಗ ಹೇಳಿದ್ನಲ್ಲ. ಸೊ 5000 mAh ಬ್ಯಾಟ್ರಿ ಅಂದ್ರೆ 18 ಅವರ್ ಬ್ಯಾಕ್ ಅಂದ್ರೆ 18 ಅವರೇ ಬರಬೇಕು. 16 ಅವರು 12 ಅವರ್ ಕಸ್ಟಮರ್ಸ್ ವೋಂಟ್ ಅಗ್ರಿ. ಸೊ ಕ್ವಾಲಿಟಿ ಕಂಟ್ರೋಲ್ ಎಫರ್ಟ್, ಕ್ವಾಲಿಟಿ ಕರೆಕ್ಟ್ ಆಗಿ ಮೇಂಟೈನ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು. ನೆಕ್ಸ್ಟ್, ಸೊ ದ ಆಡಿಟರ್ could often be misled by wrong information or out of date or incorrect documentation. You should have a system of cross verification and cross checks. ಇದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಈಗ ನಿನ್ನೆ ದರ್ಶನ್ದು ಕೇಸ್ ಆಯ್ತಲ್ಲ, ಡಿ ಬಾಸ್ 3 ಜನ ಹೋದ್ರು, ಸರ್ ನಾವೇ ಕೊಲೆ ಮಾಡ್ಬಿಟ್ಟಿದೀವಿ, ನಮ್ಗೆ ಒಂದು 20 ಲಕ್ಷ ಇಸ್ಕೊಂಡಿದ್ದ ಕೊಡ್ಲಿಲ್ಲ ಅಂತ. ಆಯ್ತಾ, ಇವರೇ ಕೊಲೆ ಮಾಡಿ ಒಪ್ಕೋತಾ ಇದ್ದಲ್ಲ, ಸುಮ್ಮನೆ ಹಾಕ್ಬೋದಾಗಿತ್ತು. ಹೆಂಗಿಳಿ ಅವ್ರು ತಗ್ಲಾಕೊಂಡದ್ದು. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪೊಲೀಸರು ಯಾರೇ ಆಗ್ಲಿ, ನಾನೇ ಆಗ್ಲಿ ನೀವೇ ಆಗ್ಲಿ, 2-3 ಜನ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಸೊ ಸಪರೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನೋಡಪ್ಪ ಇವನ ಹೆಸರು, ನೀನ್ ಅವನ್ನ ಇಲ್ಲಿ ನೋಡ್ದೆ ಫಸ್ಟ್. ಒಬ್ಬ ಹೇಳ್ತಾನೆ ಮಂಗಳವಾರ ಸಂಜೆ ಸಿಕ್ತ ಸರ್, ಹೊಡೆದೋ ಸಾಯ್ತು. ಇನ್ನೊಬ್ಬನ ಹತ್ರ ಬರ್ತಾರೆ, ಮಂಗಳವಾರ ಮಧ್ಯಾಹ್ನ ಸಿಕ್ಕಿದೆ ಸರ್. ಇವನು ಮರ್ತೋಗಿರುತ್ತೆ ಆಗ್ಲೇ. ಫಸ್ಟ್ ಮಾತಾಡ್ಕೊಂಡು ಬಂದಿರ್ತಾರೆ, ಎಷ್ಟು ಗಂಟೆಲಿ 3 ಗಂಟೆ 5 ನಿಮಿಷ ಅಂತ ಒಬ್ಬ ಹೇಳಿರ್ತಾರೆ, 2 ಗಂಟೆ 30 ನಿಮಿಷ ಅಂತ. 3 ಜನ ಹಿಂಗೆ ಆವಾಗ್ಲೇ ಅವ್ರು ಬಂದು ಬಂತು ಕೇಸಲ್ಲಿ ಅವ್ನು ತಗ್ಲಾಕೊಳ್ಳೋದಕ್ಕೆ ಇದೊಂದೇ ಕಾರಣ, ಮೇನ್ ರೀಸನ್. 3 ಜನದ್ದು ಕಾನ್ಫ್ಲಿಕ್ಟಿಂಗ್ ಎವಿಡೆನ್ಸ್. ಇಲ್ಲೂ ಅಷ್ಟೇ, ಆಡಿಟ್ ಮಾಡ್ಬೇಕಾದ್ರೂ ಅಷ್ಟೇ, ನಾನು ಇಬ್ರು ಕೆಲಸ ಮಾಡಿರ್ತೀನಿ ಸುಳ್ಳು ಕೊಟ್ಬಿಡ್ಬೋದು. ಅವಾಗ ಏನ್ ಮಾಡ್ಬೇಕು, ಒಬ್ಬನೇ ಸಪರೇಟ್ ಆಗಿರೋದು ವಿಚಾರಿಸ್ಬೇಕು. ಪಕ್ಕದ ಇನ್ನೊಬ್ಬ ಕೊಟ್ಟಿರ್ತಾನಲ್ಲ, ಅದನ್ನ ಕೇಳಿದೆ ಸ್ವಲ್ಪ ಇಷ್ಟು ದಿನ ಇಷ್ಟು ಕೆಲಸ ಆಗಿದೆಯಲ್ಲ, ನೀನ್ ಇದ್ದ ಯಾರಿದ್ರು ಅವತ್ತು? ಸುಳ್ಳು ಹೇಳ್ಬಿಟ್ಟು ಆಗಿರ್ಬೋದು, ಸರ್ ಇಲ್ಲ ನಾನು ಒಬ್ಬನೇ ಮಾಡಿದೆ ಅಂತೀನಿ. ಇಲ್ಲ ಸರ್ ಇನ್ನೂ 4 ಜನ ಇತ್ತು. ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ಗೊತ್ತಾಗುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೋದು, ಪ್ರಾಜೆಕ್ಟ್ ಇನ್ವೆಸ್ಟಿಗೇಷನ್ ಆಗ್ಬೋದು. ಅದನ್ನೇ ಹೇಳಿದ್ದು, ಪ್ರಾಜೆಕ್ಟ್ ದ ಆಡಿಟರ್ ಕುಡ್ ಆಫನ್ ಬಿ ಮಿಸ್ಲೆಡ್ ಬೈ ರಾಂಗ್ ಇನ್ಫಾರ್ಮೇಶನ್ ಆರ್ ಔಟ್ಡೇಟೆಡ್ ಇನ್ಫಾರ್ಮೇಶನ್. ಓಕೆ, ಯಾವ ರೀತಿ ಇದನ್ನ ರೆಕ್ಟಿಫೈ ಮಾಡ್ಬೋದು ಅಂತಂದ್ರೆ ಕ್ರಾಸ್ ವೆರಿಫಿಕೇಶನ್. ಕ್ರಾಸ್ ವೆರಿಫಿಕೇಶನ್ ಅರ್ಥ ಆಯ್ತಾ? ಹೆಂಗಿರೋ ನಿಮ್ ಡಿ ಬಾಸ್ ಇದೆಲ್ಲ ಅಲ್ಲೇ ಅರ್ಥ ಮಾಡ್ಕೊಡ್ಬೋದು. ಸೊ ನೆಕ್ಸ್ಟ್, ಸೊ ಡಿಜಿಟಲ್ ಟೆಕ್ನಾಲಜಿ ಟ್ರೆಂಡ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಏನು ಈಗ ಫಸ್ಟ್ ಇದನ್ನೆಲ್ಲ ಇಲ್ಲಿ ನೋಡಿ, ಇವ್ನು ಎಷ್ಟು ಔಟ್ಡೇಟೆಡ್ ಇದೆ ಸಿಲೆಬಸ್ ಅಂತಂದ್ರೆ, ಇಷ್ಟೆಲ್ಲ ಹೇಳಿರೋದಿಲ್ಲ. ಎಲ್ಲರೂ ಟೆಕ್ನಾಲಜಿ ಕಂಪ್ಯೂಟರ್ ಅದನ್ನೆಲ್ಲ ಯೂಸ್ ಮಾಡಿದೀವಾ? ಸೊ ಸಿಸ್ಟಮ್ ಅಲ್ಲಿ ಏನೇನ್ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅಂತಾರೆ. ಈಗ ಫಸ್ಟ್ ಬೆಸ್ಟ್ ಎಕ್ಸಾಂಪಲ್ ಸ್ಯಾಪ್ ಅಂತ. ಸ್ಯಾಪ್ ಅಂದ್ರೆ ಹೇಳಿ, ಸ್ಯಾಪು ಸ್ಯಾಪು CRM ಅವೆಲ್ಲ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಜೀರಾ ಅಂತ ಹೇಳಿದ್ರೆ ತಾನೆ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್, ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಜೀರಾ ಯೂಸ್ ಮಾಡ್ತೀವಿ. ಬಿಂದು ಜೀರಾ ಅಲ್ಲ, ಜೀರಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್. ಜೀರಾ, ಸರ್ವಿಸ್ ನೌ, ದಿಸ್ ಥಿಂಗ್ಸ್ ಏನ್ ಹೇಳಿ, ಪ್ರಾಜೆಕ್ಟ್ ಶುರುವಾಗ್ತದಿಂದ ಎಂಡ್ವರೆಗೂ ನಾವು ಟ್ರ್ಯಾಕ್ ಮಾಡ್ತೀವಿ. ಅದನ್ನ ನೀವು ಏನ್ ಹೇಳಿದ್ರೆ, ಯಾವ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಲು ಬಿಡೋ, ಏನದು ಅರ್ಥ ಆಗ್ತಿಲ್ವೇನೋ? ಮತ್ತೆ ಅದೇನಲ್ಲಿ ಕಪಿ ಕೆಲಸ. ಓಕೆ, ಸೊ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ಬೋದು. ಈಗ ನೀವ್ ಹೇಳಿ ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಮಾಡ್ಬೋದಪ್ಪ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡ್ಬೇಕು. ಇಷ್ಟೆಲ್ಲ ಕಥೆಗಳು ಮುಗೀತು, ಪಾಠ ಎಲ್ಲ ಮುಗೀತು. ಇದೇನಿದ್ರು ವ್ಯಾಲ್ಯೂ ಅಡಿಷನ್ ಕಂಟೆಂಟ್. ಏನ್ ಮಾಡ್ಬೋದು, ಯಾವ ಟೆಕ್ನಾಲಜಿ ಯೂಸ್ ಮಾಡಿ? ಈಗೆಲ್ಲ ಸಮಸ್ಯೆಗಳು ಗೊತ್ತಾಯ್ತಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ? ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಏನ್ ಸಮಸ್ಯೆ ಇದೆ, ಕನ್ಸಲ್ಟೆಂಟ್ಗೆ ಏನ್ ಸಮಸ್ಯೆ ಇದೆ, ಅಡ್ವೈಸರ್ಗೆ ಏನ್ ಸಮಸ್ಯೆ ಇದೆ, ಅಡ್ಮಿನಿಸ್ಟ್ರೇಷನ್ಗೆ ಏನ್ ಸಮಸ್ಯೆ ಇದೆ, ನೆಕ್ಸ್ಟ್ ಇವನು ಶಿಷ್ಯ ಆಡಿಟರ್ಗೆ ಏನ್ ಸಮಸ್ಯೆ ಇದೆ. ಇದನ್ನೆಲ್ಲ ರೆಕ್ಟಿಫೈ ಮಾಡೋದಕ್ಕೆ ಹೆಂಗ್ ಮಾಡ್ಬೋದು?
ಟ್ರೂ ಯಾಕೋ ಫ್ರೇಮ್ವರ್ಕು ಸ್ಕೋಪ್ ಕ್ರೀಪ್ ಅಂದ್ರೆ ಹೇಳಿ. ಕ್ರೀಪಿಂಗ್ ಅಂದ್ರೆ ಸರಿಯಾಗಿ ಇಲ್ದಿರೋದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಜಾರಿಟಿ ಆಫ್ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ಸ್ ಅಕರಿಂಗ್ ಡ್ಯೂ ಟು ದ ರಿಕ್ವೈರ್ಮೆಂಟ್ಸ್. ಓಕೆ, ಡ್ಯೂ ಟು ದ ರಿಕ್ವೈರ್ಮೆಂಟ್ಸ್ ಮಿಸ್ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಬೇಕು ಒಂದು. ನೆಕ್ಸ್ಟ್ ಸ್ಕೋಪ್ ಕ್ರೀಪ್. ನೆಕ್ಸ್ಟ್ ಚೇಂಜ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್. ನೆಕ್ಸ್ಟ್ ಅಡಾಪ್ಷನ್ ಫೇಲ್ಯೂರ್ಸ್ ಆರ್ ಸಸ್ಟೈನ್ಡ್ ಮೇಂಟೆನೆನ್ಸ್ ಆಫ್ ಆಲ್ ಆಕ್ಟಿವಿಟೀಸ್ ದಟ್ ಆರ್ ವಿತ್ ಪ್ರಾಜೆಕ್ಟ್ ಮ್ಯಾನೇಜರ್. ಇಲ್ಲಿ ಸ್ಕೋಪ್ ಹಾಳಾಗೋದಾಗ್ಬೋದು, ಮ್ಯಾನೇಜ್ಮೆಂಟ್ ಸರಿ ಇಲ್ದಿರೋದಾಗ್ಬೋದು, ಮತ್ತೆ ಸೊ ಈಗ ಕಸ್ಟಮರ್ ರಿಕ್ವೆಸ್ಟ್ ಕೊಡ್ತಾರೆ. ಸೊ ಪ್ರಾಜೆಕ್ಟ್ ನಡೀತಾ ಇದೆ, ನಮ್ಗೆ 10 ಫ್ಲೋರ್ ಬೇಡಪ್ಪ, 20 ಫ್ಲೋರ್ ಬೇಕು ಅಂತ ನಮ್ಮ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಲ್ಲಿ. ಓಕೆ, ಅದನ್ನ ನೀವು ಕನ್ಸಿಡರ್ ಮಾಡ್ಬೇಕು ಮಾಡಬಾರ್ದು. ವಿ ಕ್ಯಾನ್ ಕನ್ಸಿಡರ್, ಬಟ್ ಅದಕ್ಕೆ ಏನ್ ಮಾಡ್ಬೇಕು, ಮತ್ತೆ ಇನ್ನೊಂದ್ಸಲ ಪ್ಲಾನ್ ಮಾಡ್ಬೇಕು. ಇನ್ನು 10 ಫ್ಲೋರ್ಗೆ ಎಷ್ಟಾಗ್ಬೋದು, ಆಮೇಲೆ 10 ಫ್ಲೋರ್ಗೆ ಹಾಕ್ಬಿಟ್ಟು ಬಿಲ್ಡಿಂಗ್ 20 ಫ್ಲೋರ್ ಕಟ್ಟಕ್ಕಾಗಲ್ಲ, ಮುಂದ್ಕೊಳ್ಳುತ್ತೆ. ಆಮೇಲೆ ಕಟ್ಟಿದಂಗೆ ರೂಪರೇಷೆನೇ ಬಿದ್ದೋಗುತ್ತೆ. ದಟ್ ಸೊ ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅಲ್ಲೇನ್ ಕೊಟ್ಟಿದ್ದಾನೆ. ಸೊ ಮೇಂಟೆನೆನ್ಸ್ ಆಫ್ ಆಲ್ ಆಕ್ಟಿವಿಟೀಸ್. ಇದನ್ನ ಮ್ಯಾನ್ಯಲ್ ಆಗಿ ನಾನು ಪೇಪರ್ ಪೇನಲ್ಲಿ ಬರ್ಕೊಂಡು ಮಾಡ್ತೀನಿ ಆಗುತ್ತಾ? ಇವೆಲ್ಲ ಗ್ಯಾನ್ ಚಾಟು ಪಲ್ಟು ಶಿಷ್ಯ ಇದ್ರಲ್ಲ ಜಮಾನದು. ಬಟ್ ಇವಾಗೆಲ್ಲ ಯಾರು ಅದನ್ನ ಯೂಸ್ ಮಾಡ್ತೀವಿ, ಚಾರ್ಟ್ ಯೂಸ್ ಮಾಡ್ತೀವಿ. ಬಟ್ ಇವಾಗೆಲ್ಲ ಎಕ್ಸೆಲ್ ಯೂಸ್ ಮಾಡ್ತೀವಿ. ಡೇಟಾ ಕೊಟ್ಟು ಇಷ್ಟೆಲ್ಲ ಕೊಟ್ಟರೆ ಅದನ್ನ ಚಾರ್ಟ್ ರೆಡಿ ಮಾಡಿಬಿಡುತ್ತೆ. ಇಷ್ಟು ದಿನ ಇಷ್ಟು ಪ್ರೋಗ್ರೆಸ್ ಅಲ್ಲೇ ಮಾಡೋದು. ಆಮೇಲೆ ಪರ್ಫಾರ್ಮೆನ್ಸ್ ಡೇಟಾನ ಎಂಟ್ರಿ ಮಾಡ್ಕೊಂಡಿರ್ತೀವಿ, ಅದನ್ನ ಒಂದು ಚಾರ್ಟ್ ಹಾಕೊಂಡು ಅಂತಂದ್ರೆ ದಟ್ ಇಟ್ ವಿಲ್ ಡು. ಹಂಗೆ ಎಕ್ಸೆಲ್ ಒಂದು ಸಿಂಪಲ್ ಸಾಫ್ಟ್ವೇರ್. ನೆಕ್ಸ್ಟ್ ಅದಕ್ಕೆ ಪವರ್ BI ಅಂತಿದೆ, ಟ್ಯಾಬ್ಲು ಅಂತಿದೆ. ಓಕೆ, ಅವಕ್ಕೆ ಡೇಟಾಗಳನ್ನ ಕೊಟ್ಟರೆ ಅದೇ ನಮ್ಗೆ ಅನಲೈಸ್ ಮಾಡಿ ಕೊಡುತ್ತೆ ಪ್ಲಾನಿಂಗ್ ಮಾಡಿ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾನೆ, ಕ್ಲೌಡ್ ಟೆಕ್ನಾಲಜಿ, IoT, AR VR ಅಪ್ಲಿಕೇಶನ್ ಇನ್ ಸ್ಮಾರ್ಟ್ ಸಿಟೀಸ್. ಕ್ಲೌಡ್ ಆಯ್ತು. ಕ್ಲೌಡ್ ಅಂದ್ರೆ ಏನು ಹೇಳ, ನಿಮ್ಗೆ ಚಾಯ್ಸಸ್ ಇವೆ ಮಾಡ್ಕೊಟ್ಟಿದ್ದೀನಿ. ಹಾ, ಸೆಟ್ ಆಫ್ ಬರ್ತಾ ಇಲ್ಲ ಅವನದ್ದು ಹೇಳ್ತಾನೆ, ಇವನ set of services available over the available or offered by internet. Okay, ಸೊ ಎಲ್ಲಾನು ಒಂದು ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಅದು ಹೋಗುವಂತ ಚಾನ್ಸಸ್, ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ. ಅದ್ರ ಬಗ್ಗೆ ಕ್ಲೌಡ್ ಅಲ್ಲಿ ಇಟ್ರೆ ಶಿವ. ನೆಕ್ಸ್ಟ್ ಸೊ IoT, ಇಂಟರ್ನೆಟ್ ಆಫ್ ಥಿಂಗ್ಸ್. ಹಾ, ಅಲ್ಲಿ ಸುಮ್ ಕೂತ್ಕೊಳ್ಳೋದು. ಅದನ್ನ ಹೆಂಗ್ ಮಾಡ್ತೀಯ IoTಲಿ? ಸರಿ ಆಯ್ತು, ಅಂತಂತ ಕೊಡೋದೇ ಓಕೆ, ಆದ್ರೆ ಹೆಂಗ್ ಮಾಡ್ತೀರಾ? ಆಯ್ತಲ್ರ, ಬೇಗ ಮುಗಿಸೋಣ ಅಂದ್ರೆ